ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ವೆಂಟ್ರಿಕಲ್ಸ್ ಅಂಡ್ ಸಿ ಎಸ್ ಎಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವೆಂಟ್ರಿಕಲ್ಸ್ ಆಫ್ ಹಾರ್ಟ್ ಅಲ್ಲ, ವೆಂಟ್ರಿಕಲ್ಸ್ ಆಫ್ ಬ್ರೇನ್. ಸೊ ಬ್ರೇನ್ ಒಳಗಡೆ ಕೂಡ ವೆಂಟ್ರಿಕಲ್ಸ್ ಇರ್ತವೆ ಅಂಡ್ ಸಿ ಎಸ್ ಎಫ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಹಾರ್ಟ್ ಒಳಗಡೆ 2 ವೆಂಟ್ರಿಕಲ್ಸ್ ಇರ್ತವೆ, ಬ್ರೇನ್ ಒಳಗಡೆ 4 ವೆಂಟ್ರಿಕಲ್ಸ್ ಇರ್ತವೆ. ಓಕೆ, ಸೊ ಸಿ ಎಸ್ ಎಫ್ ಪ್ರೊಡ್ಯೂಸ್ ಆಗೋದು ಎಲ್ಲಿ ಅಂತ ಕೇಳಿದಾಗ ವೆಂಟ್ರಿಕಲ್ಸ್. ಓಕೆ, ಸೊ ವೆಂಟ್ರಿಕಲ್ ಅಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ ಸರ್? ಸಿ ಎಸ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಸೊ ವೆಂಟ್ರಿಕಲ್ಸ್ ಆಫ್ ದಿ ಬ್ರೇನ್ ಅಂಡ್ ಸಿ ಎಸ್ ಎಫ್ ಎರಡರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಯಾವ ಪ್ಲೇಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಯಾವ ಸೆಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಎಷ್ಟು ಡೈಲಿ ಪ್ರೊಡ್ಯೂಸ್ ಆಗುತ್ತೆ, ಎಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ಅಂಡ್ ಎಲ್ಲಿ ಅಬ್ಸಾರ್ಬ್ ಆಗುತ್ತೆ, ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಬ್ರೇನ್ ವೆಂಟ್ರಿಕಲ್ಸ್. ಓಕೆ, ಸೊ ಫಸ್ಟ್ ನಾವು ನೋಡೋಣ ಬ್ರೇನ್ ವೆಂಟ್ರಿಕಲ್ಸ್. ಸೊ ಫಸ್ಟ್ ಡೆಫಿನಿಷನ್ ನೋಡೋಣ ಅದರಲ್ಲಿ. ದಿ ವೆಂಟ್ರಿಕ್ಯುಲಾರ್ ಸಿಸ್ಟಮ್. ಓಕೆ, ಸೊ ಬ್ರೇನ್ ವೆಂಟ್ರಿಕಲ್ಸ್ ಅನ್ನ ನಾವು ವೆಂಟ್ರಿಕ್ಯುಲಾರ್ ಸಿಸ್ಟಮ್ ಅಂತ ಕೂಡ ಹೇಳ್ತೀವಿ. ಓಕೆ, ದಿ ವೆಂಟ್ರಿಕ್ಯುಲಾರ್ ಸಿಸ್ಟಮ್ ಆಫ್ ದಿ ಬ್ರೇನ್ ಈಸ್ ಅ ಸೀರೀಸ್ ಆಫ್ ಇಂಟರ್ ಕನೆಕ್ಟೆಡ್ ಕ್ಯಾವಿಟೀಸ್. ಓಕೆ, ಸೊ ವೆಂಟ್ರಿಕ್ಯುಲಾರ್ ಸಿಸ್ಟಮ್ ಅಥವಾ ವೆಂಟ್ರಿಕಲ್ಸ್ ಅಂದ್ರೆ ಏನಿದ್ದಾವೆ ಸರ್? ಇಂಟರ್ ಕನೆಕ್ಟೆಡ್ ಕ್ಯಾವಿಟೀಸ್ ಪ್ರೆಸೆಂಟ್ ಇದ್ದಾವೆ. ಇಂಟರ್ ಕನೆಕ್ಟೆಡ್ ಕ್ಯಾವಿಟೀಸ್ ಇದ್ದಾವೆ, filled with CSF, cerebrospinal fluid. Okay, the ventricles are the interconnected cavities filled with the cerebrospinal fluid which cushion and nourishes the brain. Okay, so ಏನ್ ಮಾಡುತ್ತೆ? ಕುಶನ್ ತರ ಇದು ಪ್ರೊವೈಡ್ ಮಾಡುತ್ತೆ ಅಂಡ್ ನರಿಶ್ಮೆಂಟ್ ಕೂಡ ಪ್ರೊವೈಡ್ ಮಾಡುತ್ತೆ. ಏನು ಸರ್? ಸಿ ಎಸ್ ಎಫ್. ಓಕೆ, ಸೊ ಸಿ ಎಸ್ ಎಫ್ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ವೆಂಟ್ರಿಕಲ್ಸ್. ಓಕೆ, ಸೊ ವೆಂಟ್ರಿಕಲ್ಸ್ ಅಲ್ಲಿ ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಕೊರಾಯ್ಡ್ ಪ್ಲೆಕ್ಸಸ್ ಅಂತ ಹೇಳ್ತೀವಿ. ಪ್ರತಿಯೊಂದನ್ನು ನಾವು ಇದರಲ್ಲಿ ನೋಡೋಣ. ಜಸ್ಟ್ ವೆಂಟ್ರಿಕಲ್ಸ್ ಅಂದ್ರೆ ಏನು? ಕ್ಯಾವಿಟೀಸ್. ವೆಂಟ್ರಿಕಲ್ ಮೀನ್ಸ್ ಕ್ಯಾವಿಟೀಸ್ ಇನ್ ದಿ ಬ್ರೇನ್. ಸೊ ವೆಂಟ್ರಿಕಲ್ಸ್, ಪ್ರತಿಯೊಂದು ವೆಂಟ್ರಿಕಲ್ ಒಂದರಿಂದ ಒಂದು ಕನೆಕ್ಟೆಡ್ ಇದ್ದಾವೆ. ಓಕೆ, ಸೊ ಇಂಟರ್ ಕನೆಕ್ಟೆಡ್ ವೆಂಟ್ರಿಕಲ್ಸ್ ಇದ್ದಾವೆ. ವೆಂಟ್ರಿಕಲ್ ಒಳಗಡೆ ಏನ್ ಪ್ರೆಸೆಂಟ್ ಇರುತ್ತೆ? ಸಿ ಎಸ್ ಎಫ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಸಿ ಎಸ್ ಎಫ್ ಇಲ್ಲಿಂದ ಎಲ್ಲಿ ಹೋಗುತ್ತೆ? ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಹೋಗುತ್ತೆ. ಸೊ ಜಸ್ಟ್ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀವಿ, ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಒಳಗಡೆ ಸಿ ಎಸ್ ಎಫ್ ಇರುತ್ತೆ ಸರ್, ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಇರುತ್ತೆ. ಅಲ್ಲಿಗೆ ಹೇಗೆ ಹೋಗುತ್ತೆ? ಥ್ರೂ ವೆಂಟ್ರಿಕಲ್ಸ್. ಓಕೆ, ಸೊ ವೆಂಟ್ರಿಕಲ್ಸ್ ಇಂದ ಎಲ್ಲಿಗೆ ಹೋಗುತ್ತೆ ಸರ್? ಅದು ಸಿ ಎಸ್ ಎಫ್ ಎಲ್ಲಿಗೆ ಹೋಗುತ್ತೆ? ಸಬ್ ಅರೆಕ್ನಾಯ್ಡ್ ಸ್ಪೇಸಿಗೆ ಹೋಗುತ್ತೆ. ಸೊ ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಸೊ ಕಾಂಪೋನೆಂಟ್ ಆಫ್ ವೆಂಟ್ರಿಕ್ಯುಲಾರ್ ಸಿಸ್ಟಮ್. ಸೊ ವೆಂಟ್ರಿಕ್ಯುಲಾರ್ ಸಿಸ್ಟಮ್ ಒಳಗಡೆ ಕಾಂಪೋನೆಂಟ್ಸ್ ನಾವು ನೋಡಿದ್ರೆ, ಸೊ ಟೋಟಲ್ 4 ವೆಂಟ್ರಿಕಲ್ಸ್ ಇರ್ತವೆ ಅಂತ ನಾನು ನಿಮ್ಗೆ ಹೇಳಿನಿ. ಓಕೆ, ಸೊ 2 ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಅಥವಾ ಫಸ್ಟ್ ಅಂಡ್ ಸೆಕೆಂಡ್ ವೆಂಟ್ರಿಕಲ್ ಅಂತ ಕೂಡ ಹೇಳ್ತೀವಿ. ಲ್ಯಾಟ್ರಲ್ ಅಂದ್ರೆ ಸೈಡಿಗೆ ಪ್ರೆಸೆಂಟ್ ಇರ್ತವೆ. ಓಕೆ, ಸೊ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಎಷ್ಟಿದ್ದಾವೆ ಸರ್? 2 ಇದ್ದಾವೆ, ಫಸ್ಟ್ ಅಂಡ್ ಸೆಕೆಂಡ್. ಸೊ ಇಲ್ಲಿ ನೀವು ನೋಡಬಹುದು ಡಯಾಗ್ರಾಮ್ ಅಲ್ಲಿ ಸೈಡಿಗೆ. ಸೊ ಇಲ್ಲೊಂದಿದೆ ಅಂಡ್ ಇಲ್ಲೊಂದಿದೆ. ಸೊ ಈ ಕಲರ್ ಇದೆಲ್ಲ ಫುಲ್ ಸರ್, ದಿಸ್ ಇಸ್ 1 ವೆಂಟ್ರಿಕಲ್. ಈ ಸೈಡ್ ಒಂದಿದೆ, ಆ ಸೈಡ್ ಒಂದಿದೆ. ಓಕೆ, ಸೊ ಸೈಡಿಗೆ ಪ್ರೆಸೆಂಟ್ ಇದ್ದಾವೆ, ಅದಕ್ಕೋಸ್ಕರ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಎಷ್ಟಿದ್ದಾವೆ ಸರ್? 2 ಇದ್ದಾವೆ. ಓಕೆ, ನೆಕ್ಸ್ಟ್ ಥರ್ಡ್ ವೆಂಟ್ರಿಕಲ್. ಓಕೆ, ಸೊ ಥರ್ಡ್ ವೆಂಟ್ರಿಕಲ್ ನಿಮಗೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣಬಹುದು. ಇದೇನಿದೆ? ಥರ್ಡ್ ವೆಂಟ್ರಿಕಲ್. ಓಕೆ, ಸೊ ಲ್ಯಾಟ್ರಲ್ ವೆಂಟ್ರಿಕಲ್ ಅಂಡ್ ಥರ್ಡ್ ವೆಂಟ್ರಿಕಲ್ ಮಧ್ಯೆ ಒಂದು ಕನೆಕ್ಷನ್ ಕಾಣ್ತಾ ಇದೆ. ಓಕೆ, ಸೊ ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ನೀವು ಸರ್, ಇದು ಲ್ಯಾಟ್ರಲ್ ವೆಂಟ್ರಿಕಲ್ ಅಂಡ್ ಸೊ ಮಿಡಲ್ ಅಲ್ಲಿ ಇರೋದು, ಇದು ಸೆಂಟ್ರಲ್ ಇರೋದು ಥರ್ಡ್ ವೆಂಟ್ರಿಕಲ್. ಇವೆರಡರ ಮಧ್ಯೆ ನಮಗೆ ಏನು ಕಾಣಿಸ್ತಾ ಇದೆ ಸರ್? ಕನೆಕ್ಷನ್ ಕಾಣಿಸ್ತಾ ಇದೆ. ಸೊ ಇಂಟರ್ ಕನೆಕ್ಟೆಡ್ ಇದ್ದಾವೆ. ಓಕೆ, ಸೊ ಆ ಕನೆಕ್ಷನ್ ಅನ್ನ ನಾವು ಏನಂತ ಹೇಳ್ತೀವಿ? ಇಂಟರ್ ವೆಂಟ್ರಿಕ್ಯುಲಾರ್ ಫೋರಾಮೆನ್. ಓಕೆ, ಸೊ ಇಂಟರ್ ವೆಂಟ್ರಿಕ್ಯುಲಾರ್ ಫೋರಾಮೆನ್ ಅಂತ ಹೇಳ್ತೀವಿ, ಅಥವಾ ಫೋರಾಮೆನ್ ಆಫ್ ಮೆನ್ರೋ ಅಂತ ಹೇಳ್ತೀವಿ. ಓಕೆ, ಸೊ ಫೋರಾಮೆನ್ ಆಫ್ ಮಾನ್ರೋ ಅಂತ ನಾವು ಇದನ್ನ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ವೆಂಟ್ರಿಕಲ್. ಹೌದು ಸರ್, ಥರ್ಡ್ ವೆಂಟ್ರಿಕಲ್ ಇಲ್ಲಿದೆ. ಸೊ ಲ್ಯಾಟ್ರಲ್ ವೆಂಟ್ರಿಕಲ್ ಇಂದ ಸಿ ಎಸ್ ಎಫ್ ಎಲ್ಲಿ ಹೋಗುತ್ತೆ ಸರ್? ಥರ್ಡ್ ವೆಂಟ್ರಿಕಲ್ ಹೋಗುತ್ತೆ. ಹೇಗೆ ಹೋಗುತ್ತೆ ಸರ್? ಥ್ರೂ ದಿ ಇಂಟರ್ ವೆಂಟ್ರಿಕ್ಯುಲಾರ್ ಫೋರಾಮೆನ್ ಅಥವಾ ಫೋರಾಮೆನ್ ಆಫ್ ಮಾನ್ರೋ. ಸೊ ಇಲ್ಲಿಂದ ಹೀಗೆ ಬರುತ್ತೆ ಅಂಡ್ ಥರ್ಡ್ ವೆಂಟ್ರಿಕಲ್ ಇಂದ ಮತ್ತೆ ಇದು ಕೆಳಗಡೆ ಫೋರ್ತ್ ವೆಂಟ್ರಿಕಲ್ ಬರುತ್ತೆ. ಸೊ ಕೆಳಗಡೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆನಾ? ಸೊ ಇದೇನಿದೆ? ಫೋರ್ತ್ ವೆಂಟ್ರಿಕಲ್. ಓಕೆ, ಸೊ ಫಸ್ಟ್ ವೆಂಟ್ರಿಕಲ್, ಸೆಕೆಂಡ್ ವೆಂಟ್ರಿಕಲ್, ಥರ್ಡ್ ವೆಂಟ್ರಿಕಲ್ ಅಂಡ್ ಫೋರ್ತ್ ವೆಂಟ್ರಿಕಲ್. ಸೊ ಫೋರ್ತ್ ಅಂಡ್ ಥರ್ಡ್ ಮಧ್ಯೆ ಕೂಡ ನಮಗೊಂದು ಇನ್ನೊಂದು ಕನೆಕ್ಷನ್ ಕಾಣಿಸ್ತಾ ಇದೆ. ಓಕೆ, ಸೊ ಅದನ್ನ ನಾವು ಏನಂತ ಹೇಳ್ತೀವಿ? ಸೆರಿಬ್ರಲ್ ಆಕ್ವಿಡೆಕ್ಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸೆರಿಬ್ರಲ್ ಆಕ್ವಿಡೆಕ್ಟ್ ಅಂತ ಹೇಳ್ತೀವಿ. ಅಂಡ್ ಲಾಸ್ಟ್ ಬರೋದು ಫೋರ್ತ್ ವೆಂಟ್ರಿಕಲ್. ಓಕೆ, ಸೊ ಇನ್ನೊಂದು ಸರಿ ನೋಡೋಣ ನಾವು. ಸೊ ವೆಂಟ್ರಿಕಲ್ಸ್ ಎಷ್ಟಿದ್ದಾವೆ ಸರ್? 4 ವೆಂಟ್ರಿಕಲ್ಸ್ ಇದ್ದಾವೆ. ಫಸ್ಟ್ ವೆಂಟ್ರಿಕಲ್, ಸೆಕೆಂಡ್ ವೆಂಟ್ರಿಕಲ್.
ಓಕೆ, ಸೊ ಇವೆರಡನ್ನ ನಾವು ಏನಂತ ಹೇಳ್ತೀವಿ, ಲ್ಯಾಟ್ರಲ್ ವೆಂಟ್ರಿಕಲ್ ಅಂತ ಹೇಳ್ತೀವಿ. ಸೊ ಎರಡೂ ಲ್ಯಾಟ್ರಲ್ ವೆಂಟ್ರಿಕಲ್ ಥರ್ಡ್ ವೆಂಟ್ರಿಕಲ್ಗೆ ಕನೆಕ್ಟೆಡ್ ಇದ್ದಾವೆ ಸರ್. ಓಕೆ, ಥ್ರೂ 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 ಇಂಟರ್ವೆಂಟ್ರಿಕುಲಾರ್ ಫೋರಾಮಿನ್ ಅಥವಾ ಫೋರಾಮಿನ್ ಆಫ್ ಮೆನ್ರೋ ಅಂತ ಹೇಳ್ತೀವಿ. ಓಕೆ, ಸೊ ಫೋರಾಮಿನ್ ಆಫ್ ಮೆನ್ರೋ ಅಂದ್ರೆ ಏನು ಸರ್? ದಿ ಕನೆಕ್ಷನ್ ಬಿಟ್ವೀನ್ ದಿ ಥರ್ಡ್ ಅಂಡ್ ಲ್ಯಾಟ್ರಲ್ ವೆಂಟ್ರಿಕಲ್. ಸೊ ಥರ್ಡ್ ವೆಂಟ್ರಿಕಲ್ ಇದು ಇದೆ ಸರ್, ಥರ್ಡ್ ವೆಂಟ್ರಿಕಲ್ ಅಂಡ್ ಫೋರ್ತ್ ವೆಂಟ್ರಿಕಲ್. ಸೊ ಕೆಳಗಡೆ ಇದು ನಿಮಗೆ ಕಾಣಿಸ್ತಾ ಇದೆನಾ, ಇದಿದೆ ಫೋರ್ತ್ ವೆಂಟ್ರಿಕಲ್. ಸೊ ಫೋರ್ತ್ ವೆಂಟ್ರಿಕಲ್ ಅಂಡ್ ಥರ್ಡ್ ವೆಂಟ್ರಿಕಲ್ ಮಧ್ಯದಲ್ಲಿ ನಮಗೆ ಇಲ್ಲೊಂದು ನ್ಯಾರೋ ಕನೆಕ್ಷನ್ ಕಾಣಿಸ್ತಾ ಇದೆ. ಇದನ್ನ ನಾವು ಸೆರಿಬ್ರಲ್ ಆಕ್ವಿಡಿಕ್ಟ್ ಅಂತ ಹೇಳ್ತೀವಿ. ಸೊ ಒನ್ ಬೈ ಒನ್ ಡೀಟೇಲ್ ಆಗಿ ನಾವು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಅಥವಾ ಫಸ್ಟ್ ಅಂಡ್ ಸೆಕೆಂಡ್ ವೆಂಟ್ರಿಕಲ್. ಫಸ್ಟ್ ಅಂಡ್ ಸೆಕೆಂಡ್ ವೆಂಟ್ರಿಕಲ್ ಎರಡು ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಇರ್ತವೆ ಸರ್. ಲ್ಯಾಟ್ರಲ್ ಅಂದ್ರೆ ಸೈಡ್ ಪ್ರೆಸೆಂಟ್ ಇರ್ತವೆ. ಓಕೆ, ಸೊ ಪಾರ್ಟ್ಸ್ ಆಫ್ ಲ್ಯಾಟ್ರಲ್ ವೆಂಟ್ರಿಕಲ್. ಸೊ ಲ್ಯಾಟ್ರಲ್ ವೆಂಟ್ರಿಕಲ್ ಬಹಳ ದೊಡ್ಡದಿದೆ, ನೀವು ನೋಡಿರ್ಬೋದು. ಸೊ ಇದ್ರ ಒಳಗಡೆ ನಾವು ಪಾರ್ಟ್ ನೋಡಿದಾಗ ಒಂದು ಆಂಟೀರಿಯರ್ ಎಲ್ಲಿರುತ್ತೆ ಸರ್? ಫ್ರಂಟಲ್ ಲೋಬ್ ಒಳಗಡೆ ಇರುತ್ತೆ. ಓಕೆ, ಸೊ ಐ ಥಿಂಕ್ ನೀವು ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಲೋಬ್ಸ್ ಆಫ್ ಬ್ರೈನ್ ಬಗ್ಗೆ ನೋಡಿರ್ಬಹುದು, ಲೋಬ್ಸ್ ಆಫ್ ಸೆರಿಬ್ರಮ್ ಬಗ್ಗೆ ನೀವು ನೋಡಿರ್ಬಹುದು. ಓಕೆ, ಸೊ ಲೋಬ್ಸ್ ಅಲ್ಲಿ ಎಷ್ಟು ಲೋಬ್ಸ್ ಇರ್ತವೆ? ಫ್ರಂಟಲ್ ಲೋಬ್, ಆಕ್ಸಿಪಿಟಲ್ ಲೋಬ್, ಪೆರೈಟಲ್ ಲೋಬ್ ಅಂಡ್ ಟೆಂಪೊರಲ್ ಲೋಬ್ ನಾವು ನೋಡೋಕೆ ಕಾಣಿಸುತ್ತೆ. ಓಕೆ, ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಇದ್ರೊಳಗಡೆನೆ ನಾನು ಲೋಬ್ಸ್ ಮಾಡ್ತೀನಿ. ಓಕೆ, ಸೊ ಲೋಬ್ಸ್ ಆಫ್ ದಿ ಬ್ರೈನ್. ಸೊ ದಿಸ್ ಈಸ್ ಫ್ರಂಟಲ್ ಲೋಬ್. ಓಕೆ, ಚೇಂಜ್ ಮಾಡಮ್. ಸೊ ಇದೇನಿದೆ ಸರ್? ಫ್ರಂಟಲ್ ಲೋಬ್ ಅಂಡ್ ಪೆರೈಟಲ್ ಲೋಬ್, occipital lobe, temporal lobe. ಓಕೆ, ಸೊ ಇದ್ರೊಳಗಡೆ ನಾ ಏನ್ ಮಾಡೀನಿ? ಲೋಬ್ಸ್ ಮಾಡೀನಿ. ಫ್ರಂಟಲ್, ಸಾರಿ ಸಣ್ಣ ತಗೋಣ, ದೊಡ್ಡದಾಯ್ತು. ಫ್ರಂಟಲ್, ಪೆರೈಟಲ್, ಟೆಂಪೋರಲ್, occipital lobe. ಓಕೆ, ಸೊ ಲೋಬ್ಸ್ ಆಫ್ ದಿ ಬ್ರೈನ್ ಇದೆ ಇದು. ಸೊ ನಾವಿಲ್ಲಿ ನೋಡಿದಾಗ ಇಲ್ಲೇನಿದೆ ಸರ್? ಥರ್ಡ್ ವೆಂಟ್ರಿಕಲ್, ಲ್ಯಾಟ್ರಲ್ ವೆಂಟ್ರಿಕಲ್. ಓಕೆ, ಸೊ ಲ್ಯಾಟ್ರಲ್ ವೆಂಟ್ರಿಕಲ್ ಪ್ರತಿಯೊಂದು ಲೋಬ್ ಒಳಗಡೆನೂ ಇದು ಎಂಟರ್ ಆಗ್ತಾ ಇದೆ. ಓಕೆ, ಸೊ ಫ್ರಂಟಲ್ ಲೋಬ್, ಪೆರೈಟಲ್, ಟೆಂಪೊರಲ್ ಅಂಡ್ ಆಕ್ಸಿಪಿಟಲ್ ಲೋಬ್. ಸೊ ಪ್ರತಿಯೊಂದು ಲೋಬ್ ಒಳಗಡೆ ಕೂಡ ಇದು ಎಂಟರ್ ಆಗಿದೆ. ಸ್ವಲ್ಪ ಪಾರ್ಟ್ ಇದೆ. ಓಕೆ, ಸೊ ನಾವು ನೋಡೋಣ ಎಲ್ಲಿ ಏನ್ ಪಾರ್ಟ್ ಇದೆ. ಸೊ ಆಂಟೀರಿಯರ್ ಹಾರ್ನ್ ಅಂತ ಹೇಳ್ತೀವಿ. ಆಂಟೀರಿಯರ್ ಹಾರ್ನ್ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಫ್ರಂಟಲ್ ಲೋಬ್ ಒಳಗಡೆ ಪ್ರೆಸೆಂಟ್ ಇದೆ. ಸೊ ಆಂಟೀರಿಯರ್ ಅಂದ್ರೆ ಫ್ರಂಟ್. ಓಕೆ, ಸೊ ಆಂಟೀರಿಯರ್ ಹಾರ್ನ್ ಈಸ್ ಲೊಕೇಟೆಡ್ ಇನ್ ದಿ ಫ್ರಂಟಲ್ ಲೋಬ್. ನೆಕ್ಸ್ಟ್ ಬಾಡಿ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಪೆರೈಟಲ್ ಲೋಬ್. ಓಕೆ, ಸೊ ಇಲ್ಲಿ ನಾವು ನೋಡಬಹುದು ಇದೇನಿದೆ? ಬಾಡಿ. ಸೊ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಪೆರೈಟಲ್ ಲೋಬ್ ಒಳಗಡೆ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಪೋಸ್ಟೀರಿಯರ್ ಹಾರ್ನ್. ಏನಿದೆ? ಪೋಸ್ಟೀರಿಯರ್ ಹಾರ್ನ್. ಪೋಸ್ಟೀರಿಯರ್ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ, ನಮ್ಗೆ ಹಿಂದ್ಗಡೆ ಒಂದು ಕೂಡ ಕಾಣಿಸ್ತಾ ಇದೆ ಸರ್. ಇದು ಫ್ರಂಟ್, ಇದು ಪೋಸ್ಟೀರಿಯರ್, ಇದು ಆಂಟೀರಿಯರ್, ಇದು ಪೋಸ್ಟೀರಿಯರ್. ಓಕೆ, ಸೊ ಪೋಸ್ಟೀರಿಯರ್ ಹಾರ್ನ್ ಬರ್ತಾ ಇದೆ. ಪೋಸ್ಟೀರಿಯರ್ ಹಾರ್ನ್ ಎಲ್ಲಿದೆ ಸರ್? ಆಕ್ಸಿಪಿಟಲ್ ಲೋಬ್ ಒಳಗಡೆ ಇದೆ. ಪೋಸ್ಟೀರಿಯರ್ ಹಾರ್ನ್ ಪ್ರೆಸೆಂಟ್ ಇನ್ ದಿ ಆಕ್ಸಿಪಿಟಲ್ ಲೋಬ್. ಓಕೆ, ನೆಕ್ಸ್ಟ್ ಇನ್ಫೀರಿಯರ್ ಹಾರ್ನ್. ಇನ್ಫೀರಿಯರ್ ಅಂದ್ರೆ ಕೆಳಗಡೆ. ಸೊ ಇಲ್ಲೊಂದು ಕೆಳಗಡೆ ಕೂಡ ಬರ್ತಾ ಇದೆ. ದಿಸ್ ಈಸ್ ಇನ್ಫೀರಿಯರ್ ಹಾರ್ನ್. ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಅದು ಟೆಂಪೊರಲ್ ಲೋಬ್ ಒಳಗಡೆ ಪ್ರೆಸೆಂಟ್ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬಹುದು. ಸೊ ಲ್ಯಾಟ್ರಲ್ ವೆಂಟ್ರಿಕಲ್ಸ್, ಲಾರ್ಜ್ ವೆಂಟ್ರಿಕಲ್ಸ್ ಇರುತ್ತೆ. ಓಕೆ, ಸೊ ಲ್ಯಾಟ್ರಲ್ ವೆಂಟ್ರಿಕಲ್ಸ್, ಲಾರ್ಜ್ ವೆಂಟ್ರಿಕಲ್ಸ್ ಇರುತ್ತೆ. ಸೊ ಈ ತರ ನಮ್ಗೆ ಕಾಣಿಸುತ್ತೆ. ಇದು ಸೈಡ್ ವ್ಯೂ ಇದೆ. ಅದೇ ನಾವು ಫ್ರಂಟ್ ಇಂದ ನೋಡಿದ್ರೆ ನಮಗೆ ಈ ತರ ಕಾಣಿಸುತ್ತೆ. ಓಕೆ, ಸೊ 1 and 2 ಇದ್ದಾವೆ ಸರ್. ಓಕೆ, ಲ್ಯಾಟ್ರಲ್ ವೆಂಟ್ರಿಕಲ್ಸ್, ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಟ್ರಲ್ ವೆಂಟ್ರಿಕಲ್. ಓಕೆ, ಸೊ 2 ಲ್ಯಾಟ್ರಲ್ ವೆಂಟ್ರಿಕಲ್ಸ್ ನಾವು ಇಲ್ಲಿ ನೋಡಬಹುದು. ಓಕೆ, ಲೈನ್ಡ್ ಬೈ ಎಪೆಂಡಿಡೈಮಲ್ ಸೆಲ್ಸ್. ಓಕೆ, ಸೊ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಒಳಗಡೆ ಏನಿದೆ ಸರ್? ಲೈನ್ಡ್ ಬೈ ಎಪೆಂಡಿಡೈಮಲ್ ಸೆಲ್ಸ್. ಎಪೆಂಡಿಡೈಮಲ್ ಸೆಲ್ಸ್ ಇಲ್ಲಿ ಪ್ರೆಸೆಂಟ್ ಇದ್ದಾವೆ. ಓಕೆ, ಸೊ ಎಪೆಂಡಿಡೈಮಲ್ ಸೆಲ್ಸ್ ಏನ್ ಮಾಡ್ತವೆ? ದೀಸ್ ಆರ್ ದಿ ನ್ಯೂರೋಗ್ಲಿಯಲ್ ಸೆಲ್ಸ್, ಸಪೋರ್ಟಿವ್ ಸೆಲ್ಸ್. ಏನ್ ಮಾಡುತ್ತೆ ಸರ್? CSF ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ CSF ಪ್ರೊಡ್ಯೂಸ್ ಮಾಡೋ ಸೆಲ್ಸ್ ಯಾರು ಸರ್? ಎಪೆಂಡಿಡೈಮಲ್ ಸೆಲ್ಸ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಕಂಟೈನ್ ಕೊರಾಯ್ಡ್ ಪ್ಲೆಕ್ಸಸ್.
ಹೌದು ಸರ್, ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಒಳಗಡೆ ನಮ್ಗೆ ಏನು ಕಾಣ್ತಾ ಇದೆ, ಕೊರಾಯ್ಡ್ ಪ್ಲೆಕ್ಸಸ್ ಇದೆ. ಕೊರಾಯ್ಡ್ ಪ್ಲೆಕ್ಸಸ್ ಈಸ್ ಮೇಜರ್ಲಿ ರೆಸ್ಪಾನ್ಸಿಬಲ್ ಫಾರ್ CSF ಪ್ರೊಡಕ್ಷನ್, ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಯಾರಾದರೂ ಕೇಳಿದರೆ ಸರ್ ಕೊರಾಯ್ಡ್ ಪ್ಲೆಕ್ಸಸ್. ಯಾವ ಸೆಲ್ಸ್ಗಳು ಕೂಡ ಇನ್ವಾಲ್ವ್ ಆಗಿದ್ದಾವೆ ಇದರೊಳಗಡೆ ಅಂದರೆ ಎಂಪಿಡಿಡೈಮಲ್ ಸೆಲ್ಸ್ ಅಂತ ನಾವು ಹೇಳಬೇಕು. ಸೊ ಐ ಥಿಂಕ್ ನಿಮಗೆ ಲ್ಯಾಟ್ರಲ್ ವೆಂಟ್ರಿಕಲ್ ಅರ್ಥ ಆಗಿರ್ಬೋದು. ಓಕೆ, ಸೊ ಲ್ಯಾಟ್ರಲ್ ವೆಂಟ್ರಿಕಲ್ ಬಹಳ ದೊಡ್ಡ ವೆಂಟ್ರಿಕಲ್ಸ್ ಇರ್ತವೆ. ಅದ್ರ ಕಡೆ ಇದ್ರೊಳಗಡೆ 4 ಪಾರ್ಟ್ಸ್ ನಮಗೆ ನೋಡೋಕೆ ಕಾಣುತ್ತೆ. ಆಂಟೀರಿಯರ್ ಹಾರ್ನ್ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಫ್ರಂಟಲ್ ಲೋಬ್. ಬಾಡಿ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಪೆರೈಟಲ್ ಲೋಬ್ ಒಳಗಡೆ. ಪೋಸ್ಟೀರಿಯರ್ ಹಾರ್ನ್ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಆಕ್ಸಿಪಿಟಲ್ ಲೋಬ್ ಅಲ್ಲಿ. ಇನ್ಫೀರಿಯರ್ ಹಾರ್ನ್ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಟೆಂಪೋರಲ್ ಲೋಬ್ ಅಲ್ಲಿ. ಸೊ ಈ ಡಯಾಗ್ರಾಮ್ ನೀವು ಹಾಕೋಬಹುದು, ನಿಮಗೆ ಗೊತ್ತಾಗುತ್ತೆ. ಓಕೆ, ಆಂಟೀರಿಯರ್ ಅಂದ್ರೆ ಮುಂದ್ಗಡೆ, ಪೋಸ್ಟೀರಿಯರ್ ಅಂದ್ರೆ ಹಿಂದ್ಗಡೆ, ಇನ್ಫೀರಿಯರ್ ಅಂದ್ರೆ ಕೆಳಗಡೆ. ಅಂಡ್ ಬಾಡಿ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಇದು ಪೆರೈಟಲ್ ಲೋಬ್ ಒಳಗಡೆ ಪ್ರೆಸೆಂಟ್ ಇದೆ. ಓಕೆ, ಸೊ ಇಲ್ಲಿ ಅಪೆಂಡಿಡೈಮಲ್ ಸೆಲ್ಸ್ ಇದ್ದಾವೆ ಸರ್. ಓಕೆ, ಸೊ ಎಲ್ಲಾ ವೆಂಟ್ರಿಕಲ್ಸ್ ಒಳಗಡೆ ಕೂಡ ಇಲ್ಲಿ ಅಪೆಂಡಿಡೈಮಲ್ ಸೆಲ್ಸ್ ಇರ್ತವೆ. ಓಕೆ, ಅಂಡ್ ಕೊರಾಯ್ಡ್ ಪ್ಲೆಕ್ಸಸ್ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಒಳಗಡೆ ಪ್ರೆಸೆಂಟ್ ಇದೆ. ಓಕೆ, ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಇಲ್ಲಿ ಏನೇನು ಪ್ರೆಸೆಂಟ್ ಇದೆ, ವೆಂಟ್ರಿಕಲ್ಸ್ ಒಳಗಡೆ ಏನ್ ಪ್ರೆಸೆಂಟ್ ಇದೆ, ಲ್ಯಾಟ್ರಲ್ ವೆಂಟ್ರಿಕಲ್ ಒಳಗಡೆ ನಿಮ್ಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಥರ್ಡ್ ವೆಂಟ್ರಿಕಲ್. Okay, so third ventricle, narrow midline space between two halves of thalamus. Okay, so ಇಲ್ಲಿ ನಿಮಗೆ ಅರ್ಥ ಆಗ್ತಿರ್ಬೋದು. So it is a narrow midline space between two halves of thalamus. Okay, so ಇಲ್ಲಿ ನಾವು ಮೇಲ್ಗಡೆ ಒಂದು ಡಯಾಗ್ರಾಮ್ ನೋಡಿದಾಗ, so it is a narrow midline. Okay, between the two halves of thalamus ಅಂದ್ರೆ ಈ ಸೈಡ್ನು ಥಲಮಸ್ ಇದೆ, ಈ ಸೈಡ್ನು ಥಲಮಸ್ ಇದೆ. ಸೊ ಎರಡು ಸೈಡ್ ಏನಿದೆ ಥಲಮಸ್ ಇದೆ, ಅದ್ರ ಮಧ್ಯದಲ್ಲಿ ಏನು ಪ್ರೆಸೆಂಟ್ ಇದೆ ಸರ್? ಥರ್ಡ್ ವೆಂಟ್ರಿಕಲ್ ಪ್ರೆಸೆಂಟ್ ಇದೆ. ಓಕೆ, ಅವೆರಡರ ಮಧ್ಯದಲ್ಲಿ ಏನು ಪ್ರೆಸೆಂಟ್ ಇದೆ? ಥರ್ಡ್ ವೆಂಟ್ರಿಕಲ್. ಸೊ ಎಷ್ಟು ನೀವು ನೆನ್ಪಿಡಿ, ನ್ಯಾರೋ ಮಿಡ್ಲೈನ್ ಸ್ಪೇಸ್ ಬಿಟ್ವೀನ್ ದಿ ಥಲಮಸ್, ಬಿಟ್ವೀನ್ ಟೂ ಥಲಮಸ್ ಅಂತ ನೀವು ಬರಿಬಹುದು. ಓಕೆ, ಸೊ ಅದೇ ನಾವು ರೂಫ್ ಆ್ಯಂಡ್ ಫ್ಲೋರ್ ನಾವು ನೋಡಿದಾಗ, ಸೊ ಫಸ್ಟ್ ಫ್ಲೋರ್ ಅಂದ್ರೆ ಏನು ಸರ್? ಕೆಳಗಡೆ ಇರೋ ಪಾರ್ಟ್. ಓಕೆ, ಸೊ ದಿಸ್ ಈಸ್ ಥರ್ಡ್ ವೆಂಟ್ರಿಕಲ್. ಸೊ ಥರ್ಡ್ ವೆಂಟ್ರಿಕಲ್ ಜಸ್ಟ್ ಕೆಳಗಡೆ ಏನು ಪ್ರೆಸೆಂಟ್ ಇರುತ್ತೆ? ಹೈಪೋಥಲಮಸ್. ಓಕೆ, ಅಂಡ್ ಜಸ್ಟ್ ಇದು ಥರ್ಡ್ ವೆಂಟ್ರಿಕಲ್ ಇದೆ. ಥರ್ಡ್ ವೆಂಟ್ರಿಕಲ್ ಮೇಲ್ಗಡೆ ಏನು ಪ್ರೆಸೆಂಟ್ ಇದೆ ಸರ್? ಎಪಿಥಲಮಸ್. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಸೊ ಜಸ್ಟ್ ನಾ ಇದನ್ನು ಡ್ರಾ ಮಾಡ್ತೀನಿ. ಸೊ ದಿಸ್ ಈಸ್ ಥರ್ಡ್ ವೆಂಟ್ರಿಕಲ್. ಇದೇನಿದೆ? ಥರ್ಡ್ ವೆಂಟ್ರಿಕಲ್ ಇದೆ. ಇದರ ಎರಡೂ ಸೈಡ್ ನಮ್ಗೆ ಏನು ಕಾಣಿಸ್ತಾ ಇದೆ? ಥಲಮಸ್. ಓಕೆ, ಸೊ ಎರಡೂ ಸೈಡ್ ನಮಗೆ ಥಲಮಸ್ ಕಾಣಿಸ್ತಾ ಇದೆ. ಕೆಳಗಡೆ ನೋಡಿದ್ರೆ ಹೈಪೋಥಲಮಸ್, ಮೇಲ್ಗಡೆ ನೋಡಿದ್ರೆ ಎಪಿಥಲಮಸ್. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು ಸರ್. ದಿ ಥರ್ಡ್ ವೆಂಟ್ರಿಕಲ್ ಈಸ್ ಬಿಟ್ವೀನ್ ದಿ ಟೂ ಥಲಮಸ್ ಅಂಡ್ ದಿ ಫ್ಲೋರ್ ಈಸ್ ಮೇಡ್ ಅಪ್ ಆಫ್ ಹೈಪೋಥಲಮಸ್ ಅಂಡ್ ದಿ ರೂಫ್ ಹತ್ರ ನಮ್ಗೆ ಏನು ಕಾಣಿಸ್ತಾ ಇದೆ? ಎಪಿಥಲಮಸ್ ಕಾಣಿಸ್ತಾ ಇದೆ. ಸೊ ಪ್ರತಿಯೊಂದನ್ನು ನಾವು ಡೈಎನ್ಸೆಫಲೋನ್ ಅಂತ ಒಂದು ಪಾರ್ಟ್ ಬರುತ್ತೆ, ಪಾರ್ಟ್ ಆಫ್ ದಿ ಬ್ರೈನ್, ಅದರೊಳಗಡೆ ಸ್ಟಡಿ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ, ಇಟ್ ಈಸ್ ಕಮ್ಯುನಿಕೇಶನ್. ಓಕೆ, ಸೊ ಎದ್ರ ಜೊತೆ ಇದು ಕಮ್ಯುನಿಕೇಟ್ ಮಾಡ್ತಾ ಇದೆ? ಥರ್ಡ್ ವೆಂಟ್ರಿಕಲ್ ಎದ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೆ ಸರ್? ಲ್ಯಾಟ್ರಲ್ ವೆಂಟ್ರಿಕಲ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂಡ್ ಫೋರ್ತ್ ವೆಂಟ್ರಿಕಲ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೆ. ಓಕೆ, ಸೊ ನಮಗೆ ಗೊತ್ತಿದೆ ಸರ್, ಲ್ಯಾಟ್ರಲ್ ವೆಂಟ್ರಿಕಲ್ ಜೊತೆ ಇದು ಕಮ್ಯುನಿಕೇಟ್ ಹೇಗೆ ಮಾಡ್ತಾ ಇದೆ? ಥ್ರೂ ದಿ ಫೋರಾಮಿನ್ ಆಫ್ ಮೆನ್ರೋ. ಅಂಡ್ ಫೋರ್ತ್ ವೆಂಟ್ರಿಕಲ್ ಜೊತೆ ಇದು ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದೆ? ಥ್ರೂ ದಿ ಸೆರಿಬ್ರಲ್ ಆಕ್ವೆಡಕ್ಟ್. ಓಕೆ, ಸೊ ಅದೇ ಇದೆ ಇದು ಕಮ್ಯುನಿಕೇಶನ್ ವಿತ್ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ವಯಾ ಫೋರಾಮಿನ್ ಆಫ್ ಮೆನ್ರೋ ಅಂಡ್ ವಿತ್ ಫೋರ್ತ್ ವೆಂಟ್ರಿಕಲ್. ಹೌದು ಸರ್, ಥರ್ಡ್ ವೆಂಟ್ರಿಕಲ್ ಕಮ್ಯುನಿಕೇಟ್ ಮಾಡ್ತಾ ಇದೆ ಫೋರ್ತ್ ವೆಂಟ್ರಿಕಲ್ ಥ್ರೂ ಸೆರಿಬ್ರಲ್ ಆಕ್ವಿಡಕ್ಟ್. ಓಕೆ, ಸೊ ಸೆರಿಬ್ರಲ್ ಆಕ್ಟಿವಿಟ್ ಅಂದ್ರೆ ಏನು ಸರ್? ಸೆರಿಬ್ರಲ್ ಆಕ್ವಿಡಕ್ಟ್ ಇಸ್ ದ ಕನೆಕ್ಷನ್ ಬಿಟ್ವೀನ್ ಥರ್ಡ್ ಆ್ಯಂಡ್ ಫೋರ್ತ್ ವೆಂಟ್ರಿಕಲ್. ಓಕೆ, ಸೊ ಜಸ್ಟ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡೋಣ ಫೋರ್ತ್ ವೆಂಟ್ರಿಕಲ್. ಸೊ ಇಲ್ಲಿ ನಿಮ್ಗೆ ಕೆಳಗಡೆ ಪಾರ್ಟ್ ಕಾಣ್ತಾ ಇದ್ದೇನೆ. ಸೊ ಇದೇನಿದೆ? ಫೋರ್ತ್ ವೆಂಟ್ರಿಕಲ್. ಸೊ ಫೋರ್ತ್ ವೆಂಟ್ರಿಕಲ್ ಲೊಕೇಶನ್ ಎಲ್ಲಿದೆ ಸರ್? ಬಿಟ್ವೀನ್ ದಿ ಬ್ರೇನ್ ಸ್ಟೆಮ್ ಆ್ಯಂಡ್ ಸೆರಿಬೆಲ್ಲಮ್.
ಓಕೆ, ಸೊ ಎಲ್ಲಿ ಪ್ರೆಸೆಂಟ್ ಇದೆ ಇದು ಬ್ರೇನ್ ಸ್ಟೆಮ್ ಆ್ಯಂಡ್ ಸೆರಿಬೆಲ್ಲಮ್ ಮಧ್ಯದಲ್ಲಿ ಇದು ಪ್ರೆಸೆಂಟ್ ಇದೆ. ಓಕೆ, ಸೊ ಇಲ್ಲಿ ಡಯಾಗ್ರಾಮಲ್ಲಿ ನಾವು ನೋಡಿದಾಗ ಸೊ ದಿಸ್ ಪಾರ್ಟ್ ಈಸ್ ಸೆರಿಬ್ರಮ್. ಇದೇನಿದೆ ಸರ್, ಸೆರಿಬ್ರಮ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಹಿಂದೆ ಸ್ವಲ್ಪ ಕಾಣಿಸ್ತಾ ಇದೆ ಸೆರಿಬೆಲ್ಲಮ್ ಇದೆ. ಇದು ಏನಿದೆ ಸೆರಿಬೆಲ್ಲಮ್ ಆ್ಯಂಡ್ ದಿಸ್ ಪಾರ್ಟ್. ಸೊ ಇದೇನಿದೆ ಸರ್ ಬ್ರೇನ್ ಸ್ಟೆಮ್. ಇದೇನಿದೆ ಬ್ರೇನ್ ಸ್ಟೆಮ್. ಸೊ ನಮಗೆ ಫೋರ್ತ್ ವೆಂಟ್ರಿಕಲ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಫೋರ್ತ್ ವೆಂಟ್ರಿಕಲ್ ಈಸ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಎಲ್ಲಿ ಪ್ರೆಸೆಂಟ್ ಇದೆ ಇದು ಬಿಟ್ವೀನ್ ದಿ ಸೆರಿಬೆಲ್ಲಮ್ ಆ್ಯಂಡ್ ಬ್ರೇನ್ ಸ್ಟೆಮ್ ನೋಡಿ. ಓಕೆ, ಸೊ ಲೊಕೇಶನ್ ಎಲ್ಲಿದೆ ಸರ್ ಬಿಟ್ವೀನ್ ದಿ ಬ್ರೇನ್ ಸ್ಟೆಮ್ ಆ್ಯಂಡ್ ಸೆರಿಬೆಲ್ಲಮ್ ಅಲ್ಲಿದು ಪ್ರೆಸೆಂಟ್ ಇದೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬ್ರೇನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದರೊಳಗಡೆ ನಿಮಗೆ ಗೊತ್ತಾಗುತ್ತೆ ಬ್ರೇನ್ ಸ್ಟೆಮ್ ಅಂದರೆ ಏನು, ಸೆರಿಬೆಲ್ಲಮ್ ಅಂದರೆ ಏನು, ಸೆರಿಬ್ರಮ್ ಅಂದರೆ ಏನು, ಪ್ರತಿಯೊಂದು ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಅಪರ್ಚರ್ಸ್. ಓಕೆ, ಅಪರ್ಚರ್ಸ್ ಆಫ್ ಫೋರ್ತ್ ವೆಂಟ್ರಿಕಲ್. ಅಪರ್ಚರ್ಸ್ ಅಂದರೆ ಏನು ಸರ್, ಓಪನಿಂಗ್ ಇನ್ ದಿ ಫೋರ್ತ್ ವೆಂಟ್ರಿಕಲ್. ಸೊ ಫೋರ್ತ್ ವೆಂಟ್ರಿಕಲ್ಸ್ ಒಳಗಡೆ ಓಪನಿಂಗ್ ಎಷ್ಟಿದ್ದಾವೆ ಸರ್, ದೇರ್ ಆರ್ 3 ಓಪನಿಂಗ್ಸ್. 3 ಓಪನಿಂಗ್ಸ್ ನಮಗೆ ನೋಡೋಕ್ಕೆ ಕಾಣಿಸುತ್ತೆ. 2 ಲ್ಯಾಟ್ರಲ್ ಅಪರ್ಚರ್ಸ್, 2 ಲ್ಯಾಟ್ರಲ್ ಓಪನಿಂಗ್ಸ್ ಇದ್ದಾವೆ. ಓಕೆ, ಸೊ ಆ ಲ್ಯಾಟ್ರಲ್ ಓಪನಿಂಗ್ಸ್ ಅನ್ನ ನಾವು ಏನಂತ ಹೇಳ್ತೀವಿ, ಫೋರಾಮಿನ್ ಆಫ್ ಲುಸ್ಕಾ ಅಂತ ಹೇಳ್ತೀವಿ. ಓಕೆ, ಸೊ ಫೋರಾಮಿನ್ ಆಫ್ ಲುಸ್ಕಾ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇಲ್ಲಿ ಓಪನಿಂಗ್ಸ್ ಇದ್ದಾವೆ, ಓಪನಿಂಗ್ಸ್ ಆಫ್ ಫೋರ್ತ್ ವೆಂಟ್ರಿಕಲ್. ಸೊ ಏನಿದೆ ಸರ್ ಇಲ್ಲಿ 2 ಲ್ಯಾಟ್ರಲ್ ಅಪರ್ಚರ್ಸ್ ಇದ್ದಾವೆ, ಅದನ್ನ ನಾವು ಫೋರಾಮಿನ್ ಆಫ್ ಲುಸ್ಕಾ ಅಂತ ಹೇಳ್ತೀವಿ. ಅಂಡ್ 1 ಮೀಡಿಯನ್ ಅಪರ್ಚರ್, 1 ಮಿಡಲ್ ಏನಿದೆ ಓಪನಿಂಗ್ ಇದೆ, ಅದನ್ನ ನಾವು ಫೋರಾಮಿನ್ ಆಫ್ ಮೆಗೆಂಡೆ ಅಂತ ಹೇಳ್ತೀವಿ. ಓಕೆ, ಸೊ ಏನೇನಿದೆ ಮೀಡಿಯನ್ ಅಪರ್ಚರ್ ಈಸ್ foramen of Migende. Lateral apertures are foramen of Lusca. L for Lusca, M for median. ಈ ತರ ನೀವು ನೆನಪಿಟ್ಕೊಳ್ಳಿ. ಓಕೆ, ಸೊ ಲ್ಯಾಟ್ರಲ್ ಇರೋದು ಲುಸ್ಕಾ, ಮೀಡಿಯನ್ ಇರೋದು ಮಿಗೆಂಡೆ ಅಂತ ನೀವು ಇಟ್ಕೊಳ್ಳಿ. ಓಕೆ, ಸೊ ಏನಾಗುತ್ತೆ ಇಲ್ಲಿಂದ CSF ಪ್ರೊಡ್ಯೂಸ್ ಆಯಿತು ಸರ್. ಕೋರಾಯ್ಡ್ ಪ್ಲೆಕ್ಸಸ್ ಇದೆ, ಕೋರಾಯ್ಡ್ ಪ್ಲೆಕ್ಸಸ್ ಅಲ್ಲಿ CSF ಪ್ರೊಡ್ಯೂಸ್ ಆಯಿತು ಥ್ರೂ ದಿ ಫೋರಾಮಿನ್ ಆಫ್ ಮೆನ್ರೆ. ಎಲ್ಲಿ ಬಂತು ಸರ್ ಇದು, ಥರ್ಡ್ ವೆಂಟ್ರಿಕಲ್ ಒಳಗಡೆ ಬಂತು. ಥರ್ಡ್ ವೆಂಟ್ರಿಕಲ್ ಇಂದ ಇದು ಸರ್ ಸೆರಿಬ್ರಲ್ ಆಕ್ವಾಡಿಕ್ಟ್ ಇಂದ ಫೋರ್ತ್ ವೆಂಟ್ರಿಕಲ್ ತನ ಬಂತು ಸರ್. CSF ಎಲ್ಲಿ ತನ ಬಂತು ಸರ್, ಫೋರ್ತ್ ವೆಂಟ್ರಿಕಲ್ ತನ ಬಂತು. ಸೊ ಇಲ್ಲಿ ಏನಿದಾವೆ 2 ಫೋರಾಮಿನ್ ಆಫ್ ಲುಸ್ಕಾ ಇದೆ, ಒಂದು ಈ ಸೈಡ್ ಲ್ಯಾಟ್ರಲ್, ಇನ್ನೊಂದು ಆ ಸೈಡ್. ಓಕೆ, ಸೊ 2 ಫೋರಾಮಿನ್ ಆಫ್ ಲುಸ್ಕಾ ಇದೆ. ಅಂಡ್ ಒಂದು ನಮಗೆ ಏನ್ ಕಾಣಿಸ್ತಾ ಇದೆ ಸರ್, ಫೋರಾಮಿನ್ ಆಫ್ ಮೆಗೆಂಡೆ ನಮಗೆ ಕಾಣಿಸ್ತಾ ಇದೆ. ಓಕೆ, ಸೊ ಫೋರಾಮಿನ್ ಆಫ್ ಮೆಗೆಂಡೆ. ಓಕೆ, ಸೊ ಮಿಡಲ್ ಅಪರ್ಚರ್ ಅನ್ನ ನಾವೇನಂತ ಹೇಳ್ತೀವಿ, ಮೆಗೆಂಡೆ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅದು, ಸೊ ಫೋರಾಮಿನ್ ಆಫ್ ಲುಸ್ಕಾ ಈ ಓಪನಿಂಗ್ ಇದೆ, ಇಲ್ಲೊಂದು ಓಪನಿಂಗ್ ಇದೆ, ಅವೆರಡರಿಂದ ಅದು ಎದ್ರೊಳಗಡೆ ಹೋಗುತ್ತೆ, ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಒಳಗಡೆ ಹೋಗುತ್ತೆ. ಓಕೆ, ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಒಳಗಡೆ ಹೋಗುತ್ತೆ. ಸೊ ಇಲ್ಲಿ ನಾವು ನೋಡಿದಾಗ ಸರ್ ದಿಸ್ ಈಸ್ ಲ್ಯಾಟ್ರಲ್ ವೆಂಟ್ರಿಕಲ್, ಥರ್ಡ್ ವೆಂಟ್ರಿಕಲ್ ಒಳಗಡೆ CSF ಬಂತು, ಆ್ಯಂಡ್ ಫೋರ್ತ್ ವೆಂಟ್ರಿಕಲ್ ಒಳಗಡೆ CSF ಬಂತು. ಸೊ ಫೋರ್ತ್ ವೆಂಟ್ರಿಕಲ್ ಇಂದ ಓಪನಿಂಗ್ ಇದೆಯಲ್ಲ, ಓಪನಿಂಗ್ ಇಂದ ಎಲ್ಲ ಹೋಯ್ತು ಸರ್ ಇದು ಸಬ್ ಅರೆಕ್ನಾಯ್ಡ್ ಸ್ಪೇಸ್. ಸೊ ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಇಂದ ಇದು ಈ ತರ ಹೋಗ್ತಾ ಇದೆ. ಓಕೆ, ಸೊ ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಇಂದ ಈ ತರ ಹೋಗಿ ಇಲ್ಲಿ ಅಬ್ಸಾರ್ಬ್ ಆಗುತ್ತೆ. ಸೊ ಇದು ಏನಿದೆ ಸರ್ ಅರೆಕ್ನಾಯ್ಡ್ ವಿಲ್ಲೈ ಅಥವಾ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಅಂತ ನಾವು ಅರೆಕ್ನಾಯ್ಡ್ ಮ್ಯಾಟರ್ ಒಳಗಡೆ ಸ್ಟಡಿ ಮಾಡಿದ್ದೇವೆ. ಓಕೆ, ಸೊ ಅದು ಸೊ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಇಂದ ಥರ್ಡ್ ವೆಂಟ್ರಿಕಲ್ ಇಂದ ಫೋರ್ತ್ ವೆಂಟ್ರಿಕಲ್ ಇಂದ ಅಲ್ಲಿ ಏನಿದೆ ಅಪರ್ಚರ್ಸ್ ಅಂದ್ರೆ ಓಪನಿಂಗ್ ಇದ್ದಾವೆ, ಅಲ್ಲಿಂದ ಇದು ಎಲ್ಲಿ ಹೋಗುತ್ತೆ, ಸಬ್ ಅರೆಕ್ನಾಯ್ಡ್ ಸ್ಪೇಸ್, ಅರೆಕ್ನಾಯ್ಡ್ ಮ್ಯಾಟರ್ ಜಸ್ಟ್ ಕೆಳಗಡೆ ಹೋಗುತ್ತೆ. ಓಕೆ, ದೀಸ್ ಅಲೋ CSF ಫ್ಲೋ ಇಂಟು ಸಬ್ ಅರೆಕ್ನಾಯ್ಡ್ ಸ್ಪೇಸಸ್. ಹೌದು ಸರ್, ಇವು ಅಪರ್ಚರ್ಸ್ ಇದ್ದಾವೆ, ಇವು ಓಪನಿಂಗ್ಸ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ, CSF ಫ್ಲೋ ಆಗುತ್ತೆ. ಎದ್ರೊಳಗೆ ಫ್ಲೋ ಆಗುತ್ತೆ, ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಒಳಗಡೆ ಫ್ಲೋ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ನಮಗೆ ಗೊತ್ತಿದೆ ಲ್ಯಾಟ್ರಲ್ ವೆಂಟ್ರಿಕಲ್ಸ್, ಥರ್ಡ್ ವೆಂಟ್ರಿಕಲ್ ಆ್ಯಂಡ್ ಫೋರ್ತ್ ವೆಂಟ್ರಿಕಲ್ ಎದರಲ್ಲಿ ಹೆಲ್ಪ್ ಮಾಡ್ತವೆ, ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಫಾರ್ಮೇಷನ್, CSF ಫಾರ್ಮೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಪ್ರೊಡ್ಯೂಸ್ಡ್ ಬೈ ಕೋರಾಯ್ಡ್ ಪ್ಲೆಕ್ಸಸ್. ಸೊ ಮೇಜರ್ಲಿ ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ಕೋರಾಯ್ಡ್ ಪ್ಲೆಕ್ಸಸ್. ಓಕೆ, ಸೊ ಕೋರಾಯ್ಡ್ ಪ್ಲೆಕ್ಸಸ್ ಅಲ್ಲಿ ಏನಾಗುತ್ತೆ, CSF ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಬೇಕು. ಹೈಲಿ ವ್ಯಾಸ್ಕುಲಾರ್ ಸ್ಟ್ರಕ್ಚರ್. ಸೊ ವಾಟ್ ಈಸ್ ಕೋರಾಯ್ಡ್ ಪ್ಲೆಕ್ಸಸ್,
ಹೈಲಿ ವ್ಯಾಸ್ಕುಲಾರ್ ಸ್ಟ್ರಕ್ಚರ್ ಅಂದ್ರೆ ಜಾಸ್ತಿ ಬ್ಲಡ್ ವೆಸಲ್ಸ್ ಇರೋ ಸ್ಟ್ರಕ್ಚರ್ ಇದೆ ಇದು. ಹೈಲಿ ವ್ಯಾಸ್ಕುಲಾರ್ ಸ್ಟ್ರಕ್ಚರ್ಸ್ ಕವರ್ಡ್ ಬೈ ಅಪೆಂಡಿಡೈಮಲ್ ಸೆಲ್ಸ್. ಓಕೆ, ಸೊ ಕೊರಾಯ್ಡ್ ಪ್ಲೆಕ್ಸಸ್ ಒಳಗಡೆ ನಮಗೆ ಅಪೆಂಡಿಡೈಮಲ್ ಸೆಲ್ಸ್ ಕೂಡ ನೋಡೋಕೆ ಕಾಣಬಹುದು ಇನ್ 4 ವೆಂಟ್ರಿಕಲ್ಸ್. ಸೊ ಕೊರಾಯ್ಡ್ ಪ್ಲೆಕ್ಸಸ್ ಓನ್ಲಿ 1 ವೆಂಟ್ರಿಕಲ್ಸ್ ಒಳಗಡೆ ಪ್ರೆಸೆಂಟ್ ಇರೋದಿಲ್ಲ, ಇದು ಎಲ್ಲಾ ವೆಂಟ್ರಿಕಲ್ಸ್ 4 ವೆಂಟ್ರಿಕಲ್ಸ್ ಒಳಗಡೆ ಕೂಡ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇಟ್ ಇಸ್ ಪ್ರೆಸೆಂಟ್ ಇನ್ ಲ್ಯಾಟರಲ್ ವೆಂಟ್ರಿಕಲ್ಸ್, ಥರ್ಡ್ ವೆಂಟ್ರಿಕಲ್ ಅಂಡ್ ಫೋರ್ತ್ ವೆಂಟ್ರಿಕಲ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ವಾಟ್ ಈಸ್ ಕೊರಾಯ್ಡ್ ಪ್ಲೆಕ್ಸಸ್? ಇಟ್ ಇಸ್ ಹೈಲಿ ವ್ಯಾಸ್ಕುಲಾರ್ಡ್ ಸ್ಟ್ರಕ್ಚರ್. ಓಕೆ, ಕವರ್ಡ್ ಬೈ ಅಪೆಂಡಿಡೈಮಲ್ ಸೆಲ್ಸ್ ಅಂತ ಹೇಳಬೇಕು. ಎಲ್ಲಿ ಪ್ರೆಸೆಂಟ್ ಇರುತ್ತೆ? 4 ವೆಂಟ್ರಿಕಲ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ 70% ಆಫ್ CSF ಈಸ್ ಫಾರ್ಮ್ಡ್ ಬೈ ಲ್ಯಾಟರಲ್ ವೆಂಟ್ರಿಕಲ್ಸ್. ಓಕೆ, ಸೊ ಲ್ಯಾಟರಲ್ ವೆಂಟ್ರಿಕಲ್ಸ್ ಇದ್ದಾವೆಲ್ಲ 70% ಆಫ್ CSF ಪ್ರೊಡ್ಯೂಸ್ ಯಾರು ಮಾಡ್ತಾ ಇದ್ದಾರೆ? ಲ್ಯಾಟರಲ್ ವೆಂಟ್ರಿಕಲ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ಅಂಡ್ 30% ಆಫ್ CSF ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ಕಮ್ ಫ್ರಮ್ ಅಪೆಂಡಿಡೈಮಲ್ ಸೆಲ್ಸ್ ಅಂಡ್ ಅದರ್ ಬ್ರೇನ್ ಕ್ಯಾಪಿಲರೀಸ್. ಓಕೆ, ಸೊ 70% ಮೇಜರ್ಲಿ ಕೊರಾಯ್ಡ್ ಪ್ಲೆಕ್ಸಸ್ ಏನ್ ಮಾಡುತ್ತೆ? ಇದು CSF ಫಾರ್ಮೇಶನ್ ಮಾಡುತ್ತೆ. ಸ್ಪೆಷಲಿ ಲ್ಯಾಟರಲ್ ವೆಂಟ್ರಿಕಲ್ಸ್ ಎಷ್ಟು ಮಾಡ್ತವೆ? 70%. ಕೊರಾಯ್ಡ್ ಪ್ಲೆಕ್ಸಸ್ ಇನ್ ದಿ ಲ್ಯಾಟರಲ್ ವೆಂಟ್ರಿಕಲ್ಸ್ ಎಷ್ಟು ಮಾಡುತ್ತೆ? 70% ಅಷ್ಟು CSF ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ 30% ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ಅಪೆಂಡಿಡೈಮಲ್ ಸೆಲ್ಸ್ ಅಂಡ್ ಅದರ್ ಬ್ರೇನ್ ಕ್ಯಾಪಿಲರಿಯಲ್ಲಿ ಕೂಡ ಮೈನರ್ ಅಂದ್ರೆ ಸ್ವಲ್ಪ ಏನಾಗುತ್ತೆ? CSF ಪ್ರೊಡ್ಯೂಸ್ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬಹುದು. ಇಫ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂತು ಅಂತ ತಿಳ್ಕೊಳ್ಳಿ, ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂತು CSF ಪ್ರೊಡ್ಯೂಸ್ಡ್ ಬೈ ಸೊ ಇಷ್ಟೇ ನಿಮಗೆ ಕ್ವಶನ್ ಬಂತು. ಓಕೆ, ಮುಂದೆ ಸೆಲ್ಸ್ ಅಂತ ಏನು ಕೇಳಲಿಲ್ಲ ಅಂತ ಹೇಳ್ಕೊಳ್ಳಿ. CSF ಈಸ್ ಪ್ರೊಡ್ಯೂಸ್ಡ್ ಬೈ, ಸೊ ನಿಮ್ಗೆ ಎ ಇದೆ ಅಪೆಂಡಿಡೈಮಲ್ ಸೆಲ್ಸ್, ಅಪೆಂಡಿಡೈಮಲ್ ಸೆಲ್ಸ್ ಅಂಡ್ ಬಿ ಆಪ್ಷನ್ ಇದೆ ಕೊರಾಯ್ಡ್ ಪ್ಲೆಕ್ಸಸ್. ಸೊ ನೀವು ಯಾವುದಕ್ಕೆ ಆನ್ಸರ್ ಚೂಸ್ ಮಾಡಬೇಕು? ನೀವು ಆನ್ಸರ್ ಚೂಸ್ ಮಾಡಬೇಕು ಕೊರಾಯ್ಡ್ ಪ್ಲೆಕ್ಸಸ್. ಯಾಕಂದ್ರೆ ಕೊರಾಯ್ಡ್ ಪ್ಲೆಕ್ಸಸ್ ಏನ್ ಮಾಡ್ತಾ ಇದೆ? 70%. ಓಕೆ, ಸೊ ಮ್ಯಾಕ್ಸಿಮಮ್ CSF ಪ್ರೊಡ್ಯೂಸ್ ಯಾರು ಮಾಡ್ತಾ ಇದ್ದಾರೆ? ಕೊರಾಯ್ಡ್ ಪ್ಲೆಕ್ಸಸ್ ಮಾಡ್ತಾ ಇದ್ದಾರೆ. ಅಂಡ್ ಅಪೆಂಡಿಡೈಮಲ್ ಸೆಲ್ಸ್ ಮಾಡ್ತಾ ಇದೆ, ಬಟ್ ಕೊರಾಯ್ಡ್ ಪ್ಲೆಕ್ಸಸ್ ಅಷ್ಟು ಮಾಡ್ತಾ ಇಲ್ಲ. ಓಕೆ, ಸೊ ಈ ತರ ನೀವು ನೆನಪಿಡಬೇಕು. ಸೊ ಪ್ರಿಯಾರಿಟಿ ನಾವು ಯಾರಿಗೆ ಕೊಡ್ಬೇಕು? ಇಲ್ಲಿ ಕೊರಾಯ್ಡ್ ಪ್ಲೆಕ್ಸಸ್ಗೆ ಪ್ರಿಯಾರಿಟಿ ಕೊಡಬೇಕು. ಓಕೆ, ಸೊ ನೆಕ್ಸ್ಟ್ ಸೊ CSF ಪ್ರೊಡ್ಯೂಸ್ ಮಾಡುತ್ತೆ. CSF ಅಂತ ಹೇಳ್ತಾ ಇದ್ದೀವಿ. ವಾಟ್ ಈಸ್ CSF ಮೀನ್ಸ್ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್. ಏನಿದೆ ಸರ್? ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್. ಸೆರಿಬ್ರೋ ಅಂದ್ರೆ ನಮ್ಮ ಸೆರಿಬ್ರಮ್ ಅರೌಂಡ್ ಇದು ಏನ್ ಮಾಡ್ತಾ ಇದೆ? ಫ್ಲೋಟ್ ಆಗ್ತಾ ಇದೆ. ನಮ್ಮ ಸ್ಪೈನಲ್ ಕಾರ್ಡ್ ಅರೌಂಡ್ ಇದು ಏನ್ ಮಾಡ್ತಾ ಇದೆ? ಫ್ಲೋಟ್ ಆಗ್ತಾ ಇದೆ, ಸರ್ಕ್ಯುಲೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ? ಸೆರಿಬ್ರೋ ಅಂಡ್ ಸ್ಪೈನಲ್ ಅಲ್ಲಿ ಸರ್ಕ್ಯುಲೇಟ್ ಆಗೋ ಫ್ಲೂಯಿಡ್ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್. ಓಕೆ, ಸೊ ಡೆಫಿನೇಷನ್ ನಾವು ನೋಡಿದಾಗ CSF ಆರ್ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಇಸ್ ಅ ಕ್ಲಿಯರ್ ಕಲರ್ಲೆಸ್ ಫ್ಲೂಯಿಡ್. ಓಕೆ, ಸೊ ಹೇಗಿದೆ? ನೀರಿನ ತರ ಕ್ಲಿಯರ್ ಇದೆ, ಕಲರ್ಲೆಸ್ ಫ್ಲೂಯಿಡ್ ಇದೆ that surround brain and spinal cord. ಹೌದು ಸರ್, ಇದು ಕೂಡ ಏನ್ ಮಾಡ್ತಾ ಇದೆ? ನಿಮ್ಮ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಅರೌಂಡ್ ಇದು CSF ಪ್ರೆಸೆಂಟ್ ಇದೆ. ಓಕೆ, ಪ್ರೊವೈಡಿಂಗ್ ಮೆಕ್ಯಾನಿಕಲ್ ಅಂಡ್ ಇಮ್ಯುನೋಲಜಿಕಲ್ ಪ್ರೊಟೆಕ್ಷನ್. ಹೌದು ಸರ್, ಇದು ಕೂಡ ನಮ್ಮ ಬ್ರೈನಿಗೆ ಇಂಜುರಿ ಆಗೋಕೆ ಬಿಡೋದಿಲ್ಲ. ಇದು ಕೂಡ ಪ್ರೊಟೆಕ್ಷನ್ ಕೊಡ್ತಾ ಇದೆ, ಮೆಕ್ಯಾನಿಕಲ್ ಪ್ರೊಟೆಕ್ಷನ್ ಕೊಡ್ತಾ ಇದೆ ಅಂಡ್ ಇಮ್ಯುನೋಲಜಿಕಲ್ ಪ್ರೊಟೆಕ್ಷನ್ ಕೂಡ ಕೊಡ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಿಮಗೆ CSF ಡೆಫಿನೇಷನ್ ಅರ್ಥ ಆಗಿರ್ಬೋದು. CSF is a clear colorless fluid, okay, that surround the brain and spinal cord. ನೆಕ್ಸ್ಟ್ ನಾವು ನೋಡೋಣ ಪ್ರೊಡಕ್ಷನ್ ಆಫ್ CSF. ಹೌದು ಸರ್, CSF ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ನಮಗೆ ಗೊತ್ತಿದೆ ಸರ್. ಸೈಟ್ ಆಫ್ ಪ್ರೊಡಕ್ಷನ್ ಎಲ್ಲಾಗುತ್ತೆ ಸರ್? ಕೊರಾಯ್ಡ್ ಪ್ಲೆಕ್ಸಸ್. ಇಟ್ ಈಸ್ ಅ ಸ್ಪೆಷಲೈಸ್ಡ್ ಕ್ಯಾಪಿಲರಿ ನೆಟ್ವರ್ಕ್ ಇನ್ ಲ್ಯಾಟರಲ್ ವೆಂಟ್ರಿಕಲ್, ಥರ್ಡ್ ಅಂಡ್ ಫೋರ್ತ್ ವೆಂಟ್ರಿಕಲ್. ಹೌದು ಸರ್, ಇಟ್ ಈಸ್ ಹೈಲಿ ವ್ಯಾಸ್ಕುಲಾರ್ಡ್ ಸ್ಟ್ರಕ್ಚರ್. ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಲ್ಯಾಟರಲ್ ವೆಂಟ್ರಿಕಲ್ ಒಳಗಡೆ, ಥರ್ಡ್ ವೆಂಟ್ರಿಕಲ್ ಒಳಗಡೆ ಅಂಡ್ ಫೋರ್ತ್ ವೆಂಟ್ರಿಕಲ್ ಒಳಗಡೆ ಕೊರಾಯ್ಡ್ ಪ್ಲೆಕ್ಸಸ್ ಪ್ರೆಸೆಂಟ್ ಇದೆ. ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ವೆಂಟ್ರಿಕಲ್ಸ್ ಯಾರಿದ್ದಾವೆ? ಲ್ಯಾಟರಲ್ ವೆಂಟ್ರಿಕಲ್ ಇದೆ. ಓಕೆ, 2 ಲ್ಯಾಟರಲ್ ವೆಂಟ್ರಿಕಲ್ಸ್ ಇದ್ದಾವೆ. ಅದಕ್ಕೋಸ್ಕರ 70% ಆಫ್ CSF ಪ್ರೊಡ್ಯೂಸ್ಡ್ ಇನ್ ಲ್ಯಾಟರಲ್ ವೆಂಟ್ರಿಕಲ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಕೊರಾಯ್ಡ್ ಪ್ಲೆಕ್ಸಸ್ ಇಂದ ಮತ್ತೆ ಇಲ್ಲಿ ಸೆಲ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾವೆ. ಯಾವ ಸೆಲ್ಸ್ ಇನ್ವಾಲ್ವ್ ಆಗಿದ್ದಾವೆ ಸರ್? ಅಪೆಂಡಿಡೈಮಲ್ ಸೆಲ್ಸ್. ಅಪೆಂಡಿಡೈಮಲ್ ಸೆಲ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾವೆ. ಮೀನ್ಸ್ ಅಪೆಂಡಿಡೈಮಲ್ ಸೆಲ್ಸ್ ಕೂಡ ಏನ್ ಮಾಡ್ತಾ ಇದ್ದಾವೆ? CSF ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ಅಮೌಂಟ್ ಪ್ರೊಡ್ಯೂಸ್ಡ್ ಪರ್ ಡೇ. ಒಂದ್ ದಿವಸದಲ್ಲಿ ಎಷ್ಟು CSF ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 500 ml.
ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. CSF ಒಂದು ದಿವಸದಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ? ಅಪ್ರಾಕ್ಸಿಮೇಟ್ಲಿ 500 ಅಷ್ಟು ml ಡೈಲಿ ಪ್ರೊಡ್ಯೂಸ್ ಆಗುತ್ತೆ ಅಂಡ್ ಡೈಲಿ ಅಬ್ಸಾರ್ಬ್ ಕೂಡ ಆಗುತ್ತೆ. ಓಕೆ, ಸೊ ಡೈಲಿ ಪ್ರೊಡ್ಯೂಸ್ ಆಗೋದೆಷ್ಟು? 500 ml ಅಬ್ಸರ್ವ್ ಆಗುತ್ತೆ, 500 ml ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆಗಿರೋದು ಅಬ್ಸರ್ವ್ ಆಗುತ್ತೆ ಅಂಡ್ ಟೋಟಲ್ ವಾಲ್ಯೂಮ್ ಇನ್ ಅಡಲ್ಟ್. ಓಕೆ, ಸೊ ನೀವು ಯಾವಾಗಲೂ ಎನಿ ಟೈಮ್ ನೀವು ಒಂದು ಪರ್ಸನ್ಗೆ, ಒಂದು ಹ್ಯೂಮನ್ ಅಡಲ್ಟ್ ಅವನಿಗೆ ಮನುಷ್ಯಗೆ ತಗೊಂಡಾಗ ಅವನ ಹತ್ರ ಇರೋದೆಲ್ಲ CSF ಫ್ಲೂಯಿಡ್ ಅನ್ನು ನೀವು ಕಲೆಕ್ಟ್ ಮಾಡಿದ್ರೆ ನಿಮ್ಮ ಹತ್ರ ಎಷ್ಟು ಬರ್ಬೋದು? 150 ml. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ 150 ml ಯಾವಾಗಲೂ ನಮ್ಮ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಒಳಗಡೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಓಕೆ, ಸೊ 1 ml ಏನಾಯಿತು? ಪ್ರೊಡ್ಯೂಸ್ ಆಯಿತು, 1 ml ಇಲ್ಲಿ ಅಬ್ಸರ್ವ್ ಆಗ್ತಾ ಇದೆ. ಬಟ್ ಇಲ್ಲಿ ಎಷ್ಟು ಪ್ರೆಸೆಂಟ್ ಇದೆ? 150 ml. ಓಕೆ, ಸೊ 150 ml ಅಷ್ಟು ಇದ್ದೇ ಇರುತ್ತೆ, ನಮ್ಮ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಅರೌಂಡ್ ಇದ್ದೇ ಇರುತ್ತೆ. ಸೊ ಡೈಲಿ ಎಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ? 500 ml ಪ್ರೊಡ್ಯೂಸ್ ಆಗ್ತಾ ಇದೆ ಆ್ಯಂಡ್ ಅಬ್ಸರ್ವ್ ಎಷ್ಟು ಆಗ್ತಾ ಇದೆ? 500 ml ಅಷ್ಟು ಅಬ್ಸರ್ವ್ ಆಗ್ತಾ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಮೇಜರ್ಲಿ ನಾವು ಎದಕ್ಕೆ ಪ್ರಯಾರಿಟಿ ಕೊಡಬೇಕು? ಕೊರಾಯ್ಡ್ ಪ್ಲೆಕ್ಸಸ್ಗೆ ಪ್ರಯಾರಿಟಿ ಕೊಡಬೇಕು. ಆ್ಯಂಡ್ ಸೆಲ್ಸ್ ಇದ್ರೆ, ಸೆಲ್ಸ್ ಅಂತ ಬಂದಿದ್ರೆ ಎಪೆಂಡಿಡೈಮಲ್ ಸೆಲ್ಸ್ ಅಂತ ಕೊಡಬೇಕು. ಸೊ ಡೈಲಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಸರ್? ಅಲ್ಲಿ 500 ಇದು ರಿಲೀಸ್ ಆಗುತ್ತೆ ಆ್ಯಂಡ್ 500 ml ಅಷ್ಟೇ ಏನಾಗುತ್ತೆ? ಅಬ್ಸರ್ವ್ ಆಗುತ್ತೆ. ರಿಲೀಸ್ ಆಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಅಬ್ಸರ್ವ್ ಆಗುತ್ತೆ. ಓಕೆ, ಸೊ ರಿಲೀಸ್ ಆಗುತ್ತೆ, ಅಬ್ಸರ್ವ್ ಆಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ, ಅಬ್ಸರ್ವ್ ಆಗುತ್ತೆ. ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಷ್ಟೇ ಅಬ್ಸರ್ವ್ ಆಗುತ್ತೆ. ಓಕೆ, ಸೊ ಇಫ್ ಕಡಿಮೆ ಅಬ್ಸರ್ವ್ ಆದರೆ, ಓಕೆ ಸರ್ ಡೈಲಿ ನಮ್ಮ ಹತ್ರ 500 ml ಏನಾಗ್ತಾ ಇದೆ? ಪ್ರೊಡ್ಯೂಸ್ ಆಗ್ತಾ ಇದೆ. ಬಟ್ 300 ml ಅಷ್ಟೇ ಅಬ್ಸರ್ವ್ ಆದರೆ ನಿಮ್ಮ ತಲೆ ಭಾಳ ದೊಡ್ಡದಾಗ್ಬಿಡುತ್ತೆ, ನಿಮ್ಮ ಬ್ರೈನ್ ಒಳಗಡೆ ಜಾಸ್ತಿ CSF ಆಗಿಬಿಡುತ್ತೆ, ಹೈಡ್ರೋಸೆಫಲಸ್ ಅಂತ ಒಂದು ಕಂಡೀಷನ್ ಆಗಿಬಿಡುತ್ತೆ. ಓಕೆ, ಸೊ ಆ ಥರ ಆಗೋದಿಲ್ಲ. ಯಾಕಂದರೆ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಷ್ಟೇ ಅಬ್ಸರ್ವ್ ಆಗ್ತಾ ಇದೆ. ಓಕೆ, ಸೊ ಟೋಟಲ್ ವಾಲ್ಯೂಮ್ ನಾವು ನೋಡಿದ್ರೆ ಎಷ್ಟಿರುತ್ತೆ ಸರ್? ನಮ್ಮ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಒಳಗಡೆ ಯಾವಾಗಲೂ ನೋಡಿದ್ರೆ ನಾರ್ಮಲ್ ವ್ಯಾಲ್ಯೂ ಎಷ್ಟಿರುತ್ತೆ ಸರ್? 150 ml ಅಷ್ಟು ಇರುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಪ್ರೊಡಕ್ಷನ್ ಆಫ್ CSF ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಸರ್ಕ್ಯುಲೇಷನ್ ಆಫ್ CSF. ಸರ್ ಸರ್ಕ್ಯುಲೇಟ್ ಹೇಗಾಗುತ್ತೆ ಸರ್? ಅದು ಪ್ರೊಡ್ಯೂಸ್ ಆಗುತ್ತೆ ಮೇಜರ್ಲಿ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಒಳಗಡೆ 70% ಏನಾಗುತ್ತೆ? ಪ್ರೊಡ್ಯೂಸ್ ಆಗುತ್ತೆ. ಸೊ ಅಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಸೊ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಅಲ್ಲಿ ಕೊರಾಯ್ಡ್ ಪ್ಲೆಕ್ಸಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಇಂದ CSF ಸ್ಟಾರ್ಟ್ ಆಗುತ್ತೆ. ಎಲ್ಲಿಗೆ ಹೋಗುತ್ತೆ ಸರ್? ಅದು ಥರ್ಡ್ ವೆಂಟ್ರಿಕಲ್ಗೆ ಹೋಗುತ್ತೆ. ಥರ್ಡ್ ವೆಂಟ್ರಿಕಲ್ಗೆ ಹೇಗೆ ಹೋಗುತ್ತೆ ಸರ್? ಅಲ್ಲೊಂದು ದಾರಿ ಇದೆ. ಆ ದಾರಿಯನ್ನ ನಾವು ಏನಂತ ಹೇಳ್ತೀವಿ? ಇಂಟರ್ ವೆಂಟ್ರಿಕುಲಾರ್ ಫೋರಾಮಿನ್ ಆರ್ ಫೋರಾಮಿನ್ ಆಫ್ ಮೆನ್ರೋ ಅಂತ ಹೇಳ್ತೀವಿ. ಓಕೆ, ಸೊ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಇಂದ ಫೋರಾಮಿನ್ ಆಫ್ ಮೆನ್ರೋ, ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡಬಹುದು. ಲ್ಯಾಟ್ರಲ್ ವೆಂಟ್ರಿಕಲ್ ಇಂದ ಫೋರಾಮಿನ್ ಆಫ್ ಮೆನ್ರೋ ಇಂದ ಥರ್ಡ್ ವೆಂಟ್ರಿಕಲ್ಗೆ ಹೋಯ್ತು ಸರ್. ಸೊ ದಿಸ್ ಈಸ್ ಫೋರಾಮಿನ್ ಆಫ್ ಮೆನ್ರೋ. ಸೊ ಲ್ಯಾಟ್ರಲ್ ವೆಂಟ್ರಿಕಲ್ ಇಂದ ಥರ್ಡ್ ವೆಂಟ್ರಿಕಲ್ಗೆ ಹೋಯ್ತು. ಅಂಡ್ ನಾವು ನೋಡೋಣ ಥರ್ಡ್ ವೆಂಟ್ರಿಕಲ್ ಇಂದ ಎಲ್ಲಿಗೆ ಹೋಗುತ್ತೆ ಸರ್? ಇದು ಫೋರ್ತ್ ವೆಂಟ್ರಿಕಲ್ಗೆ ಹೋಗುತ್ತೆ ಥ್ರೂ ಸೆರಿಬ್ರಲ್ ಆಕ್ವೆಡಿಕ್ಟ್ ಅಂತ ಹೇಳ್ತೀವಿ, ಆರ್ ಫೋರಾಮಿನ್ ಆಫ್ ಸಿಲ್ವಿಯಸ್ ಅಂತ ಕೂಡ ನೀವು ಅದನ್ನ ಹೇಳಬಹುದು. ಓಕೆ, ಸೊ ಸೆರಿಬ್ರಲ್ ಆಕ್ವಿಡೆಕ್ಟ್ ಅನ್ನ ನಾವು ಫೋರಾಮಿನ್ ಆಫ್ ಸಿಲ್ವಿಯಸ್ ಅಂತ ಕೂಡ ನಾವು ಅದನ್ನ ಹೇಳ್ಬಹುದು. ಓಕೆ, ಸೊ ಫೋರ್ತ್ ವೆಂಟ್ರಿಕಲ್ ತನ ಹೋಗಿದೆ. ಎಲ್ಲಿಗೆ ತನ ಹೋಗಿದೆ ಸರ್? ಫೋರ್ತ್ ವೆಂಟ್ರಿಕಲ್ ತನ ಹೋಗಿದೆ. ಸೊ ಫೋರ್ತ್ ವೆಂಟ್ರಿಕಲ್ ಅಲ್ಲಿ ಅಪರ್ಚರ್ಸ್ ಇದ್ದಾವೆ, ಓಪನಿಂಗ್ಸ್ ಇದ್ದಾವೆ. ಓಕೆ, ಸೊ 2 ಲ್ಯಾಟ್ರಲ್ ಓಪನಿಂಗ್ಸ್ ಇದ್ದಾವೆ ಅಂಡ್ 1 ಮೀಡಿಯಲ್ ಓಪನಿಂಗ್ ಇದೆ. ಓಕೆ, ಸೊ ಲ್ಯಾಟ್ರಲ್ ಓಪನಿಂಗ್ ಅನ್ನ ನಾವು ಲುಸ್ಕಾ ಅಂತ ಹೇಳ್ತೀವಿ, ಮೀಡಿಯನ್ ಓಪನಿಂಗ್ ಅಂತ ನಾವು ಮಿಗೆಂಡೆ ಅಂತ ಹೇಳ್ತೀವಿ. ಓಕೆ, ಸೊ ಮುಸ್ಕಾ ಅಂಡ್ ಲ್ಯಾಟ್ರಲ್ ಓಪನಿಂಗ್. ಓಕೆ, ಸೊ ಇವೆರಡು ಓಪನಿಂಗ್ಸ್ ಇದ್ದಾವೆ ಅಲ್ಲ. ಓಕೆ, ಸೊ ಈ ಓಪನಿಂಗ್ಸ್ ಇಂದ ಇದು ಎಳಗ್ ಹೋಗುತ್ತೆ ಸರ್. ಈ ಓಪನಿಂಗ್ ಇಂದ ನಾವು ನೋಡೋಣ ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಒಳಗಡೆ ಹೋಗುತ್ತೆ. ಓಕೆ, ಸೊ ಈ ಓಪನಿಂಗ್ ಇಂದ ವೆಂಟ್ರಿಕಲ್ ಇಂದ ಫೋರ್ತ್ ವೆಂಟ್ರಿಕಲ್ ಇಂದ ಎಲ್ಲಿಗೆ ಹೋಯ್ತು ಸರ್? ಇದು ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಹೋಯ್ತು. ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಆಫ್ ಬ್ರೈನ್, ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಆಫ್ ಸ್ಪೈನಲ್ ಕಾರ್ಡ್. ಓಕೆ, ಅಂಡ್ ಸರ್ ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಆಫ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಒಳಗಡೆ ಸರ್ಕ್ಯುಲೇಟ್ ಆಗಿದ್ಮೇಲೆ ಎಲ್ಲಿಗೆ ಹೋಗುತ್ತೆ ಇದು ಸರ್? ಅರೆಕ್ನಾಯ್ಡ್ ವಿಲ್ಲೈ ಹತ್ರ ಹೋಗುತ್ತೆ. ಎಲ್ಲಿ ಹೋಗುತ್ತೆ ಸರ್? ಅರೆಕ್ನಾಯ್ಡ್ ವಿಲ್ಲೈ. ಓಕೆ, ಸೊ ಅರೆಕ್ನಾಯ್ಡ್ ವಿಲ್ಲೈ ಒಳಗಡೆ ಹೋಗಿ ಏನಾಗುತ್ತೆ? ಡ್ಯೂರಲ್ ವೀನಸ್ ಸೈನಸ್, ಡ್ಯೂರಲ್ ವೇನಸ್ ಸೈನಸ್ ಒಳಗಡೆ ಹೋಗಿ ಬ್ಲಡ್ ಜೊತೆ ಮಿಕ್ಸ್ ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ? ಅಬ್ಸಾರ್ಬ್ ಆಗುತ್ತೆ. ಓಕೆ, ಸೊ ಸ್ಟಾರ್ಟ್ ಎಲ್ಲಿಂದ ಆಯ್ತು ಸರ್? ಲ್ಯಾಟ್ರಲ್ ವೆಂಟ್ರಿಕಲ್. ಓಕೆ, ಸೊ ನಾವಿಲ್ಲಿ ನೋಡೋಣ ಫೋರ್ತ್ ವೆಂಟ್ರಿಕಲ್ ಇದೆ ಸರ್. ಇದು ಏನಿದೆ ಸರ್? ಇಲ್ಲಿ ಫೋರ್ತ್ ವೆಂಟ್ರಿಕಲ್ ಬಿಟ್ವೀನ್ ದಿ ಬ್ರೈನ್ ಸ್ಟೆಮ್ ಅಂಡ್ ಸೆರಿಬೆಲ್ಲಮ್ ಮಧ್ಯದಲ್ಲಿ ಫೋರ್ತ್ ವೆಂಟ್ರಿಕಲ್ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ ಸರ್? ಇಲ್ಲಿ ಓಪನಿಂಗ್ ಇದ್ದಾವೆ. ಓಕೆ, ಸೊ ಅಪರ್ಚರ್ ಇದ್ದಾವೆ. ಅಪರ್ಚರ್ ಇಂದ ಏನಾಯ್ತು ಸರ್? ಇಲ್ಲಿ ಮೀಡಿಯನ್ ಅಂಡ್ ಲ್ಯಾಟ್ರಲ್ ಅಪರ್ಚರ್ ಇದ್ದಾವೆ. ಆ ಅಪರ್ಚರ್ ಇಂದ ಎಲ್ಲಿ ಹೋಯ್ತು ಸರ್? ಇದು ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಒಳಗಡೆ ಹೋಯ್ತು. ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಆಫ್ ಬ್ರೈನ್, ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಆಫ್ ಸ್ಪೈನಲ್ ಕಾರ್ಡ್. ಓಕೆ, ಸೊ ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಆಫ್ ಬ್ರೈನ್ ಇಂದ ಇದು ಈ ತರ ಹೋಗುತ್ತೆ.
ಹೋಗುತ್ತೆ. ಓಕೆ, ಸೊ ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಇಂದ ಇದು ಎಲ್ಲಿ ಬಂತು ಸರ್? ದಿಸ್ ಈಸ್ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಆರ್ ಅರೆಕ್ನಾಯ್ಡ್ ವಿಲ್ಲೈ. ಓಕೆ, ಸೊ ಎಲ್ಲಿಗೆ ಬಂತು ಸರ್ CSF? ಎಲ್ಲಿಗೆ ಬಂತು? ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಇಂದ ಸಬ್ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಹತ್ರ ಬಂತು. ಸಬ್ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಹತ್ರ ಬಂತು. ಸೊ ಗ್ರ್ಯಾನುಲೇಷನ್ ಹತ್ರ ಬಂದು ವಿಲ್ಲೈ, ಸಬ್ ಅರೆಕ್ನಾಯ್ಡ್ ವಿಲ್ಲೈ ಹತ್ರ ಬಂದು ಇದು ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಇಂದ ಅಬ್ಸಾರ್ಬ್ ಆಗುತ್ತೆ. ಅಬ್ಸಾರ್ಬ್ ಎದ್ರೊಳಗಾಗುತ್ತೆ ಸರ್? ಅಬ್ಸಾರ್ಬ್ಡ್ ಇಂಟು ಸೆರಿಬ್ರಲ್ ವೀನಸ್ ಸೈನಸ್. ಓಕೆ, ಸೊ ಸೆರಿಬ್ರಲ್ ವೀನಸ್ ಸೈನಸ್ ಒಳಗಡೆ ಏನಾಯ್ತು ಸರ್? ಬ್ಲಡ್ ಒಳಗಡೆ ಸರ್ ಇದು ಏನಾಯ್ತು? ಮಿಕ್ಸ್ ಆಯ್ತು, ನಮ್ಮ ಬಾಡಿ ಒಳಗಡೆ ಬಂದ್ಬಿಡ್ತು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಇದೇ ತರ ಸ್ಪೈನಲ್ ಕಾರ್ಡ್ ಒಳಗಡೆ ಕೂಡ ಹೋಗಿದೆ. ಅದು ಹೀಗೆ ಬರುತ್ತೆ 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 ಮೇಲ್ಗಡೆ ಬಂದು ಅದು ಕೂಡ ಎಲ್ಲಿ ಬರುತ್ತೆ ಸರ್? ಅದು ಕೂಡ ಇಲ್ಲೇ ಬರುತ್ತೆ. ಇದು ಅರೆಕ್ನಾಯ್ಡ್ ವಿಲ್ಲೈ ಹತ್ರ ಬಂದು ಅಬ್ಸಾರ್ಬ್ ನಮ್ಮ ಬಾಡಿ ಒಳಗಡೆ ಅಬ್ಸಾರ್ಬ್ ಆಗ್ಬಿಡುತ್ತೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಸೊ ಜಸ್ಟ್ ನೀವು ಒಂದ್ಸರಿ ಕಂಪೇರ್ ಮಾಡಿ ಡಯಾಗ್ರಾಮ್ ಅಂಡ್ ಇದು ನಾ ಏನ್ ಹೇಳ್ತಾ ಇದ್ದೀನಿ ಅದು ಲ್ಯಾಟರಲ್ ವೆಂಟ್ರಿಕಲ್ ಒಳಗಡೆ ಸ್ಟಾರ್ಟ್ ಆಯ್ತು ಸರ್, ಥರ್ಡ್ ವೆಂಟ್ರಿಕಲ್ ಬಂತು, ಥರ್ಡ್ ವೆಂಟ್ರಿಕಲ್ ಇಂದ ಫೋರ್ತ್ ವೆಂಟ್ರಿಕಲ್ಗೆ ಬಂತು, ಫೋರ್ತ್ ವೆಂಟ್ರಿಕಲ್ ಇಂದ ಅದು ಎಲ್ಲಿಗೆ ಬಂತು ಸರ್? ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಒಳಗಡೆ ಬಂತು ಅಂಡ್ ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಇಂದ ಅರೆಕ್ನಾಯ್ಡ್ ವಿಲ್ಲೈ ಹತ್ರ ಬಂತು. ಓಕೆ, ಅರೆಕ್ನಾಯ್ಡ್ ವಿಲ್ಲೈ ಹತ್ರ ಬಂತು. ವಿಲ್ಲೈ ಆಗಿದ್ಮೇಲೆ ಎಲ್ಲಿಗೆ ಬರುತ್ತೆ ಸರ್? ಅದು ಎಲ್ಲಿ ಬರುತ್ತೆ? ವೀನಸ್ ವೇನ್ ಇರುತ್ತಲ್ಲ, ವೀನಸ್ ಸೈನಸ್ ಒಳಗಡೆ ಬರುತ್ತೆ. ವೀನಸ್ ಸೈನಸ್ ಒಳಗಡೆಯಿಂದ ಅದು ನಮ್ಮ ಬ್ಲಡ್ ಒಳಗಡೆ ಹೋಗುತ್ತೆ. ಸೊ ಐ ಥಿಂಕ್ ನಿಮಗೆ ಸರ್ಕ್ಯುಲೇಷನ್ ಅರ್ಥ ಆಗಿರ್ಬೋದು. ಸೊ ಜಸ್ಟ್ ಮೈಂಡ್ ಕೂಲ್ ಇಟ್ಟು ಸ್ಟಡಿ ಮಾಡಿ, ಎಕ್ಸಾಮ್ ಇದೆ ಅಂತ ಜಾಸ್ತಿ ಟೆನ್ಷನ್ ತಗೋಬೇಡಿ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಅಬ್ಸಾರ್ಪ್ಷನ್. ಸೊ ಅಬ್ಸಾರ್ಪ್ಷನ್ ಎಲ್ಲಾಗುತ್ತೆ ಸರ್? ಜಸ್ಟ್ ನಾವು ಲಾಸ್ಟ್ ಪಾಯಿಂಟ್ ನೋಡಿದ್ದೀವಿ, ಅಟ್ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಅಥವಾ ಅರೆಕ್ನಾಯ್ಡ್ ವಿಲ್ಲೈ. ಓಕೆ, ಸೊ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಆರ್ ಅರೆಕ್ನಾಯ್ಡ್ ವಿಲ್ಲೈ ಹತ್ರ ಹೋಗಿದ್ದು ಏನಾಗ್ತಾ ಇದೆ? ಅಬ್ಸಾರ್ಬ್ ಆಗ್ತಾ ಇದೆ. ಓಕೆ, ಮೋಸ್ಟ್ ಆಫ್ CSF ಈಸ್ ಅಬ್ಸಾರ್ಬ್ಡ್ ಥ್ರೂ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್. ಹೌದು ಸರ್, ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಅಥವಾ ಅರೆಕ್ನಾಯ್ಡ್ ವಿಲ್ಲೈ ಅಂತ ಕೂಡ ಹೇಳ್ಬೋದು. ಇದೇ ಪ್ಲೇಸ್ ಅಲ್ಲಿ ಏನಾಗುತ್ತೆ? ಅಬ್ಸಾರ್ಪ್ಷನ್ ಆಗುತ್ತೆ ಅಟ್ ಸುಪೀರಿಯರ್ ಸಜೈಟಲ್ ಸೈನಸ್. ಓಕೆ, ಸೊ ಇದು ಏನಿದೆ ಅಲ್ಲ, ಈ ಪಾರ್ಟ್ ಅನ್ನ ನಾವು ಏನಂತ ಹೇಳ್ತೀವಿ? ಸಜೈಟಲ್ ಸೈನಸ್, ಸುಪೀರಿಯರ್ ಸಜೈಟಲ್ ಸೈನಸ್. ಓಕೆ, ಸೊ ಯಾವ ಪ್ಲೇಸ್ ಅಲ್ಲಿ ಆಗ್ತಾ ಇದೆ ಅಂತ ಕೇಳಿದಾಗ ಸುಪೀರಿಯರ್ ಸಜೈಟಲ್ ಸೈನಸ್ ಅಂತ ಹೇಳಬೇಕು. ಓಕೆ, ಯಾರಿಂದ ಆಗ್ತಾ ಇದೆ ಅಂತ ಕೇಳಿದಾಗ ಸರ್ ಅರೆಕ್ನಾಯ್ಡ್ ವಿಲ್ಲೈ ಅಂತ ಹೇಳಬೇಕು ಅಥವಾ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಅಂತ ನೀವು ಹೇಳಬೇಕು. ಓಕೆ, ಸೊ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಎದ್ರ ತರ ಕೆಲಸ ಮಾಡುತ್ತೆ? ದೀಸ್ ಗ್ರ್ಯಾನುಲೇಷನ್ ಆಕ್ಟ್ ಆಸ್ ಒನ್ ವೇ ವಾಲ್ವ್. ಓಕೆ, ಸೊ ಅಂದ್ರೆ ಈ ಕಡೆಯಿಂದ ಈ ಕಡೆನೆ ಹೋಗ್ಬೇಕು, ರಿಟರ್ನ್ ಬರೋದಿಲ್ಲ. ಒನ್ ವೇ ವಾಲ್ವ್, ಓನ್ಲಿ ಈ ತರನೇ ಹೋಗ್ಬೇಕು. ಆಕ್ಟ್ ಆಸ್ ಒನ್ ವೇ ವಾಲ್ವ್ ಅಲೋವಿಂಗ್ CSF ಟು ಫ್ಲೋ ಇನ್ ಟು ದಿ ವೀನಸ್ ಬ್ಲಡ್. ಹೌದು ಸರ್, ಇದು ಏನ್ ಮಾಡ್ತಾ ಇದೆ? ಇಟ್ ಅಲೋ ದಿ CSF ಟು ಎಂಟರ್ ದಿ ವೀನಸ್ ಬ್ಲಡ್. ವೀನಸ್ ಬ್ಲಡ್ ಒಳಗಡೆ ಹೋಗೋ ತರ ಇದು ಅಲೋ ಮಾಡ್ತಾ ಇದೆ. ಓಕೆ, ಸೊ ವೀನಸ್ ಬ್ಲಡ್ ಒಳಗಡೆ ಹೋಗೋ ತರ ಇದು ಏನ್ ಮಾಡ್ತಾ ಇದೆ? ಅಲೋ ಮಾಡ್ತಾ ಇದೆ. ವೆನ್ CSF ಪ್ರೆಷರ್ ಈಸ್ ಎಕ್ಸೀಡ್ ವೀನಸ್ ಪ್ರೆಷರ್. ಓಕೆ, ಸೊ ಯಾವಾಗ ನಮ್ಮ CSF ಪ್ರೆಷರ್ ವೀನಸ್ ಪ್ರೆಷರ್ಗಿಂತ ಜಾಸ್ತಿ ಇರುತ್ತಲ್ಲ, ಆವಾಗ ಏನಾಗುತ್ತೆ? CSF ನಮ್ಮ ವೇನ್ ಒಳಗಡೆ ಹೋಗುತ್ತೆ, ಬ್ಲಡ್ ಒಳಗಡೆ ಹೋಗುತ್ತೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಓಕೆ, ಸೊ ಡೈರೆಕ್ಟ್ಲಿ ನಮ್ಮ ಬ್ಲಡ್ ಒಳಗಡೆ ಹೋಗೋದಿಲ್ಲ. ಯಾವಾಗ ನಮ್ಮ CSF ಪ್ರೆಷರ್ ವೀನಸ್ ಪ್ರೆಷರ್ಗಿಂತ ಜಾಸ್ತಿ ಆಗುತ್ತೆ, ಆವಾಗ ಮಾತ್ರ ಏನಾಗುತ್ತೆ? CSF ಏನಾಗುತ್ತೆ? ವೇನಸ್ ಬ್ಲಡ್ ಒಳಗಡೆ ಹೋಗುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಎಲ್ಲಾಗುತ್ತೆ ಸರ್? ಯಾವ ಪ್ಲೇಸ್ ಅಲ್ಲಿ ಆಗುತ್ತೆ? ಸುಪೀರಿಯರ್ ಸಜೈಟಲ್ ಸೈನಸ್ ಹತ್ರ ಆಗುತ್ತೆ. ಯಾರು ಮಾಡ್ತಾರೆ ಸರ್? ಓಕೆ, ಸೊ ಯಾರು ಮಾಡ್ತಾರೆ ಸರ್? ಅಬ್ಸಾರ್ಬ್ಡ್ ಥ್ರೂ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಅಥವಾ ಅರೆಕ್ನಾಯ್ಡ್ ವಿಲ್ಲೈ ಏನ್ ಮಾಡ್ತಾ ಇದೆ? ಅಬ್ಸಾರ್ಬ್ ಮಾಡ್ತಾ ಇದೆ. ಅಂಡ್ ದೀಸ್ ಗ್ರ್ಯಾನುಲೇಷನ್ ಆಕ್ಟ್ ಆಸ್ ಒನ್ ವೇ ವಾಲ್ವ್. ಒನ್ ವೇ ವಾಲ್ ಅಂದ್ರೆ ಈ ತರ ಹೊರಗೆ ಹೋಗ್ಲೇಬೇಕು. ಓಕೆ, ಸೊ ಇಲ್ಲಿಂದ ಅಬ್ಸಾರ್ಬ್ ಆಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಓಕೆ, ದೀಸ್ ಗ್ರ್ಯಾನುಲೇಷನ್ ಆಕ್ಟ್ ಆಸ್ ಒನ್ ವೇ ವಾಲ್ವ್ ಅಲೋವಿಂಗ್ CSF ಟು ಫ್ಲೋ ಇನ್ ಟು ದಿ ವೀನಸ್ ಬ್ಲಡ್ ವೆನ್ CSF ಪ್ರೆಷರ್ ಎಕ್ಸೀಡ್ಸ್ ವೇನಸ್ ಪ್ರೆಷರ್. ಯಾವಾಗ ನಮ್ಮ CSF ಪ್ರೆಷರ್ ವೇನಸ್ ಪ್ರೆಷರ್ಗಿಂತ ಜಾಸ್ತಿ ಆಯ್ತಲ್ಲ, ಸೊ CSF ಪ್ರೆಷರ್ ಜಾಸ್ತಿ ಆಗಿ ಏನಾಗುತ್ತೆ? ವೀನಸ್ ಒಳಗಡೆ, ವೀನಸ್ ಬ್ಲಡ್ ಒಳಗಡೆ ಹೋಗುತ್ತೆ ಅಂಡ್ ನಮ್ಮ ಸರ್ಕ್ಯುಲೇಷನ್ ಒಳಗಡೆ ಬಂದ್ಬಿಡುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅಬ್ಸಾರ್ಪ್ಷನ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಕಾಂಪೋಸಿಷನ್ ಆಫ್ CSF. ಕಾಂಪೋಸಿಷನ್ ಆಫ್ CSF ಒಳಗಡೆ ಏನೇನ್ ಕಾಂಪೋನೆಂಟ್ಸ್ ಇರ್ತವೆ, ಏನೇನ್ ಕಾಂಪೋಸಿಷನ್? ಓಕೆ, ಸೊ ಫಸ್ಟ್ ಆಫ್ ಆಲ್ ಅಪಿಯರೆನ್ಸ್ ನಾವು ನೋಡಿದಾಗ ಕ್ಲಿಯರ್ ಇರುತ್ತೆ, ಕಲರ್ಲೆಸ್ ಇರುತ್ತೆ, ನೀರಿನ ತರ ಇದು ಇರುತ್ತೆ. ಓಕೆ, ಸೊ ಅದ್ರ ಒಳಗಡೆ ಕಲರ್ ಕಾಣ್ತಾ ಇದೆ, ವೈಟ್ ಕಲರ್ ಬಂದಿದೆ, ರೆಡ್ ಕಲರ್ ಬಂದಿದೆ ಅಂದ್ರೆ ಏನಾದ್ರೂ ಅವರಿಗೆ ಪ್ಯಾಥಾಲಜಿ ಇದೆ,
ಅಂದ್ರೆ ಅವ್ರಿಗೆ ಏನಾದರೂ ಡಿಸೀಸ್ ಇದೆ, ಹಾಸ್ಪಿಟಲ್ ಒಳಗಡೆ CSF ತೆಗೆದು ನೋಡಿದಾಗ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ವಾಟರ್ ಕಾಂಪೋನೆಂಟ್ ಒಳಗಡೆ ವಾಟರ್ ಇಸ್ ದ ಮೇನ್ ಕಾಂಪೋನೆಂಟ್. 99% ಅಷ್ಟು ಇದು ಏನಿರುತ್ತೆ ಸರ್, ವಾಟರ್ ಇರುತ್ತೆ. ಆ್ಯಂಡ್ ಇದ್ರ ಒಳಗಡೆ ಪ್ರೋಟೀನ್ ಕೂಡ ನೋಡೋಕೆ ಕಾಣಿಸುತ್ತೆ. CSF ಒಳಗಡೆ ಪ್ರೋಟೀನ್ ಕೂಡ ಇರುತ್ತೆ ಸರ್. CSF ಒಳಗಡೆ ಪ್ರೋಟೀನ್ ಎಷ್ಟಿರುತ್ತೆ ಸರ್, 15 to 45 mg/dl ಅಷ್ಟಿರುತ್ತೆ. ನೆಕ್ಸ್ಟ್ ಸರ್ ಇದ್ರ ಒಳಗಡೆ ಗ್ಲೂಕೋಸ್ ಕೂಡ ಇರುತ್ತೆ. ಗ್ಲೂಕೋಸ್ ಎಷ್ಟಿರುತ್ತೆ ಸರ್, 50 to 80 mg/dl. ಓಕೆ, ಸೊ ನೆಕ್ಸ್ಟ್ WBCs ಕೂಡ ಇರ್ತವೆ ಸರ್ ಇದರೊಳಗಡೆ. ಬಹಳ ಕಡಿಮೆ WBCs ಇರ್ತವೆ, 0 to 5 cells per microliter. ಓಕೆ, ಸೊ ಮೇನ್ಲಿ ಇದ್ರೊಳಗಡೆ ಏನು ಲಿಂಫೋಸೈಟ್ಸ್ ನಮಗೆ ನೋಡೋಕೆ ಕಾಣಿಸುತ್ತೆ. ಓಕೆ, ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ ಸರ್, WBC ಬಹಳ ಕಡಿಮೆ ಇರುತ್ತೆ, ಬಟ್ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಲ್ಲ, RBC. ಓಕೆ, ಸೊ ಕನ್ಫ್ಯೂಸ್ ಆಗುತ್ತೆ RCB ಆ್ಯಂಡ್ RBC ಮತ್ತೆ ನನಗೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಸೊ RBC, ಸೊ RBC ಎಷ್ಟಿರುತ್ತೆ, ನನ್. CSF ಒಳಗಡೆ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಒಳಗಡೆ ರೆಡ್ ಬ್ಲಡ್ ಸೆಲ್ಸ್ ಇರಬಾರ್ದು. ಇಫ್ ರೆಡ್ ಬ್ಲಡ್ ಸೆಲ್ ಇದೆ ಅಂದ್ರೆ ಯಾವುದೋ ಪ್ಲೇಸ್ ಅಲ್ಲಿ ಬ್ಲೀಡಿಂಗ್ ಆಗಿದೆ. ಓಕೆ, ಸೊ ಮೆನಿಂಜಿಯಲ್ ಲೇಯರ್ ಅಲ್ಲಿ ಏನಾಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಇದರೊಳಗಡೆ ರೆಡ್ ಬ್ಲಡ್ ಸೆಲ್ಸ್ ಇರಬಾರ್ದು, ನನ್. ನೆಕ್ಸ್ಟ್ pH ನಾವು ನೋಡಿದ್ರೆ 7.33 ಅಷ್ಟು ಇದರ pH ಇರುತ್ತೆ. ಸ್ಲೈಟ್ಲಿ ಎಸಿಡಿಕ್ ದೆನ್ ಬ್ಲಡ್ಗಿಂತ ಸ್ವಲ್ಪ ಎಸಿಡಿಕ್ ಆಗಿದ್ದು ಇರುತ್ತೆ. ಆ್ಯಂಡ್ ಸ್ವಲ್ಪ ಮಿನರಲ್ಸ್ ಕೂಡ ಇರ್ತವೆ ಇದರೊಳಗಡೆ, ಕ್ಯಾಲ್ಶಿಯಮ್ಮು, ಸೋಡಿಯಂ, ಇದೆಲ್ಲ ಮಿನರಲ್ಸ್ ಕೂಡ ಇದ್ರೊಳಗಡೆ ಇರ್ತವೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಕಾಂಪೋಸಿಷನ್ ಅರ್ಥ ಆಗಿದೆ. ಸೊ ಜಸ್ಟ್ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಬರ್ಕೊಂಡಿದ್ರು ಬರ್ಕೋಬಹುದು. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ CSF, ಏನ್ ಕೆಲಸ ಮಾಡುತ್ತೆ ಸರ್ CSF? ಸೊ ಫಸ್ಟ್ ಪ್ರೊಟೆಕ್ಟ್ ಬ್ರೇನ್ ಅಂಡ್ ಸ್ಪೈನಲ್ ಕಾರ್ಡ್. ಹೌದು ಸರ್, ಇದು ಏನ್ ಮಾಡುತ್ತೆ, ಬ್ರೇನ್ ಅಂಡ್ ಸ್ಪೈನಲ್ ಕಾರ್ಡ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ, ಆಕ್ಟ್ ಲೈಕ್ ಎ ಕುಶನ್ ತರ ಇದು ಇದ್ದು ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಮೇಕ್ ದಿ ಬ್ರೇನ್ ಫ್ಲೋಟ್. ಓಕೆ, ಸೊ ಬ್ರೇನ್ ಇದೆಲ್ಲ CSF ಒಳಗಡೆ ಫ್ಲೋಟ್ ಮಾಡ್ತಾ ಇದೆ. ಓಕೆ, ಸೊ ದಿಸ್ ಈಸ್, ಸೊ ಜಸ್ಟ್ ನಿಮ್ಗೆ ಅರ್ಥ ಮಾಡಕ್ಕೆ ತಿಳಿಸ್ತಾ ಇದ್ದೀನಿ. ಸೊ ಇದೇನಿದೆ ಸರ್, CSF ಇದೆ. ಓಕೆ, ಸೊ ಇದ್ರ ಒಳಗಡೆ ನಿಮ್ ಬ್ರೇನ್ ಇದೆ ಅಲ್ಲ, ನಿಮ್ ಬ್ರೇನ್ CSF ಒಳಗಡೆ ಫ್ಲೋಟ್ ಮಾಡ್ತಾ ಇದೆ. ಏನ್ ಮಾಡ್ತಾ ಇದೆ, ಫ್ಲೋಟ್ ಮಾಡ್ತಾ ಇದೆ. ಸೊ ಹೀಗೆ ಇದ್ರೆ ಇಂಜುರಿ ಆಗೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಸೊ ಈ ತರ ಇದು ಪ್ರೊಟೆಕ್ಟ್ ಮಾಡ್ತಾ ಇದೆ. ಓಕೆ, ಸೊ ಫಸ್ಟ್ ಪಾಯಿಂಟ್ ಏನಿತ್ತು ಸರ್, ಪ್ರೊಟೆಕ್ಷನ್ ಮಾಡ್ತಾ ಇದೆ ಬ್ರೇನ್ ಅಂಡ್ ಸ್ಪೈನಲ್ ಕಾರ್ಡಿಗೆ. ಅಂಡ್ ಆಕ್ಟ್ ಆಸ್ ಅ ಕುಶನ್, ಆಕ್ಟ್ ಲೈಕ್ ಅ ಕುಶನ್ ತರ ಇದು ಆಕ್ಟ್ ಮಾಡ್ತಾ ಇದೆ. ಅಂಡ್ ಬ್ರೇನ್ ಏನಾಗ್ತಾ ಇದೆ ಸರ್, ಫ್ಲೋಟ್ ಅಂದ್ರೆ ತೇಲ್ತಾ ಇದೆ, ಈ ತರ ಫ್ಲೋಟ್ ಆಗ್ತಾ ಇದೆ. ರೆಡ್ಯೂಸ್ ದಿ ವೇಟ್ ಆಫ್ ಬ್ರೇನ್. ಓಕೆ, ಸೊ ರೆಡ್ಯೂಸ್ ದಿ ಬ್ರೇನ್ ವೇಟ್ ಅನ್ನ ಇದು ಕಡಿಮೆ ಮಾಡ್ತಾ ಇದೆ. ಹೇಗೆ ಕಡಿಮೆ ಮಾಡ್ತಾ ಇದೆ ನೋಡೋಣ. ಬೈ ಫ್ಲೋಟಿಂಗ್ ಇಂಟು ಫ್ಲೂಯಿಡ್. ಹೌದು ಸರ್, ಬ್ರೇನ್ ಫ್ಲೋಟ್ ಮಾಡ್ತಾ ಇದೆ. ಫ್ಲೂಯಿಡ್ ಒಳಗಡೆ ಫ್ಲೋಟ್ ಮಾಡಿದಾಗೆ, ಸೊ ಜಸ್ಟ್ ನೀವು ಯಾವಾಗಲೂ ಸ್ವಿಮ್ಮಿಂಗ್ ಮಾಡಿದಾಗ ನೀರಿನ ಒಳಗಡೆ ನಿಮ್ಗೆ ಎಷ್ಟು ವೇಟ್ ಆದ್ರೂ ಕೂಡ ನಿಮ್ಗೆ ಏನ್ ಅನಿಸುತ್ತೆ, ವೇಟ್ ಬಹಳ ಕಡಿಮೆ ಇರೋ ತರ ಅನ್ಸುತ್ತೆ. ಸೊ ಅದೇ ತರ ಇದು. ಓಕೆ, ಸೊ ರೆಡ್ಯೂಸ್ ವೇಟ್, ಆಕ್ಚುಲಿ ವೇಟ್ ಏನ್ ರೆಡ್ಯೂಸ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನೀವು ನೀರ್ ಒಳಗಡೆ ಹೋಗಿದ್ರೆ ನಿಮ್ ಫ್ರೆಂಡ್ ಅನ್ನ ನೀವು ಈಸಿಲಿ ಎತ್ತಬಹುದು. ನೀವು ನೀರಿನ ಒಳಗಡೆ ಹೋದಾಗ ಸ್ವಿಮ್ಮಿಂಗ್ ಮಾಡೋ ಟೈಮಲ್ಲಿ ನಿಮ್ ಫ್ರೆಂಡ್ಸ್ ಅನ್ನ ಈಸಿಲಿ ಎತ್ತಬಹುದು. ಅಂದ್ರೆ ಅವ್ರ ವೇಟ್ ನಿಮಗೆ ರೆಡ್ಯೂಸ್ ಆಗಿದ ತರ ಕಾಣಿಸುತ್ತೆ, ಬಟ್ ಅವ್ರ ವೇಟ್ ಏನ್ ರೆಡ್ಯೂಸ್ ಆಗೋಲ್ಲ. ಸೊ ಆ ತರ. ಓಕೆ, ಸೊ ಇದು ಏನ್ ಮಾಡುತ್ತೆ, ರೆಡ್ಯೂಸ್ ಬ್ರೇನ್ ವೇಟ್ ಬೈ ಫ್ಲೋಟಿಂಗ್ ಇಂಟು ಫ್ಲೂಯಿಡ್, ಪ್ರಿವೆಂಟಿಂಗ್ ಇಟ್ ಫ್ರಮ್ ಪ್ರೆಸ್ಸಿಂಗ್ ಆನ್ ದಿ ಬೇಸ್ ಆಫ್ ದಿ ಸ್ಕಲ್. ಹೌದು ಸರ್, ಹೇಗೆ ಇದು ಫ್ಲೋಟ್ ಆಗ್ತಾ ಇದೆ. ಸೊ ಬೇಸ್ ಆಫ್ ದಿ ಸ್ಕಲ್ ಇದೆಯಲ್ಲ, ಅದ್ರ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದಿಲ್ಲ. ಓಕೆ, ಸೊ ಜಾಸ್ತಿ ಪ್ರೆಷರ್ ಬೀಳೋದಿಲ್ಲ, ಒಳ್ಳೇದು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್ ರಿಮೂವ್ ವೇಸ್ಟ್. ಹೌದು ಸರ್, ಏನಾದರೂ ವೇಸ್ಟ್ ಇದ್ರೆ ಅದು ಕೂಡ ರಿಮೂವ್ ಆಗುತ್ತೆ. ಬ್ರೇನ್ ಒಳಗಡೆ ಏನಾದರೂ ವೇಸ್ಟ್ ಇದ್ರೆ, ಸ್ಪೈನಲ್ ಕಾರ್ಡ್ ಅಲ್ಲಿ ಏನಾದರೂ ವೇಸ್ಟ್ ಇದ್ರೆ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಕೀಪ್ ಕೆಮಿಕಲ್ ಬ್ಯಾಲೆನ್ಸ್ ಅಂಡ್ ಹೋಮಿಯೋಸ್ಟಾಸಿಸ್. ಓಕೆ, ಸೊ ಅಲ್ಲಿ ಕೆಮಿಕಲ್ಸ್ ಇರ್ತವೆ ಅಲ್ಲ, ಏನು ಸ್ಪೆಷಲಿ ಮಿನರಲ್ಸ್ ಎಲ್ಲ ಇರ್ತವೆ ಅಲ್ಲ, ಸೊ ಅದ್ರ ಬ್ಯಾಲೆನ್ಸ್ ಇರ್ತವೆ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರ್ತವೆ ಅಲ್ಲ, ನ್ಯೂರೋ ಟ್ರಾನ್ಸ್ಮಿಟರ್ ಬ್ಯಾಲೆನ್ಸ್ ಕೂಡ ಇದು ಮೇಂಟೈನ್ ಮಾಡುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು. ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂದ್ರೆ ಕೆಮಿಕಲ್ ಬ್ಯಾಲೆನ್ಸ್ ಇದು ಮಾಡುತ್ತೆ, ಹೋಮಿಯೋಸ್ಟಾಸಿಸ್ ಇದು ಮಾಡುತ್ತೆ. ಅಂಡ್ ಕ್ಯಾರಿ ನ್ಯೂಟ್ರಿಯೆಂಟ್ಸ್. ಹೌದು ಸರ್, ಇದು ನ್ಯೂಟ್ರಿಯೆಂಟ್ ಕ್ಯಾರಿ ಮಾಡುತ್ತೆ. ಅಂಡ್ ಸಪ್ಲೈ ನ್ಯೂಟ್ರಿಯೆಂಟ್ ಟು ದಿ ಬ್ರೇನ್ ಅಂಡ್ ಸ್ಪೈನಲ್ ಕಾರ್ಡ್ ಟಿಶ್ಯೂ. ಬ್ರೇನ್ ಅಂಡ್ ಸ್ಪೈನಲ್ ಕಾರ್ಡ್ ಟಿಶ್ಯೂಗೆ ಇದು ಏನ್ ಮಾಡುತ್ತೆ, ನ್ಯೂಟ್ರಿಯೆಂಟ್ ಕೂಡ ಸಪ್ಲೈ ಮಾಡುತ್ತೆ. ನೆಕ್ಸ್ಟ್ ಕಂಟ್ರೋಲ್ ಪ್ರೆಷರ್ ಇನ್ ದಿ ಸ್ಕಲ್. ಹೌದು ಸರ್, ನಮ್ ಸ್ಕಲ್ ಒಳಗಡೆ ಪ್ರೆಷರ್ ಅನ್ನು ಕೂಡ ಇದು ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಸೊ ಅದನ್ನ ನಾವು ಏನಂತ ಹೇಳ್ತೀವಿ, ಇಂಟ್ರಾ ಕ್ರೇನಿಯಲ್ ಪ್ರೆಷರ್. ಓಕೆ, ಸೊ ಇಂಟ್ರಾ ಕ್ರೇನಿಯಲ್ ಪ್ರೆಷರ್ ಅನ್ನ ಇದು ಕೂಡ ಕಂಟ್ರೋಲ್ ಮಾಡ್ತಾ ಇದೆ. ಹೇಗೆ ಸರ್, ಇಫ್ ಬೈ ಚಾನ್ಸ್ CSF ಪ್ರೊಡಕ್ಷನ್ ಜಾಸ್ತಿ ಆಯ್ತು,
CSF ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ ಸರ್, ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂದರೆ ನಿಮ್ಮ ಸ್ಕಲ್ ಒಳಗಡೆ ಪ್ರೆಷರ್ ಜಾಸ್ತಿ ಆಗುತ್ತೆ. CSF ಪ್ರೊಡಕ್ಷನ್ ಕಮ್ಮಿ ಆಯ್ತು ಅಂದ್ರೂ ಕೂಡ ಏನಾಗುತ್ತೆ, ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂದರೆ ನಿಮ್ಮ ಸ್ಕಲ್ ಒಳಗಡೆ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಈ ಥರ ಇದು ಏನು ಮಾಡುತ್ತೆ, ಸೊ ಇದು ಏನು ಮಾಡ್ತಾ ಇದೆ ಸರ್, ಕಂಟ್ರೋಲ್ ಪ್ರೆಷರ್ ಇನ್ ದಿ ಸ್ಕಲ್ ಒಳಗಡೆ ಅಂದರೆ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಇದು ಮೇಂಟೈನ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಫೈಟ್ ಇನ್ಫೆಕ್ಷನ್. ಸೊ ಇನ್ಫೆಕ್ಷನ್ ಜೊತೆ ಕೂಡ ಇದು ಫೈಟ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಈ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.